ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಆ್ಯಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ಇದೇ ಜನವರಿ 26ನೇ ತಾರೀಕು ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗ್ತದೆ. ಆ ಸಿನಿಮಾದ ನಿರ್ದೇಶಕರು ಮತ್ತು ಧರ್ಮಣ್ಣ ಅವರು ಹಾಗೆ ಕರಿಸುಬ್ಬು ಅವರು ಇದ್ದಾರೆ. ವೆಲ್ಕಮ್ ಟು ಶೋ ಸರ್. ಥ್ಯಾಂಕ್ ಯು. ಸರ್, ಈಗ ಅಧ್ಯಕ್ಷ ಸಿಕ್ಕಾಪಟ್ಟೆ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿಬಿಟ್ಟಿತ್ತು. ಉಪಾಧ್ಯಕ್ಷ ಅಂತ ಮಾಡ್ಬೇಕಾದ್ರೆ ಒಂದಷ್ಟು ಪ್ರೆಷರ್ ಇದ್ದೇ ಇರುತ್ತೆ. ಆದರೂ ಆ ಪ್ರೆಷರ್ ತೊಗೊಂಡು ಮಾಡಲೇಬೇಕು ಅಂತ ಅನ್ಕೊಂಡಿದ್ದು ಯಾಕೆ? ಮಾಡಲೇಬೇಕು ಅಂತ ಅನ್ಕೊಂಡಿದ್ದು ಮೊದಲನೇದಾಗಿ ಚಿಕ್ಕಣ್ಣಗೋಸ್ಕರ. ಯಾಕಂದರೆ ಉಪಾಧ್ಯಕ್ಷನೇ ಚಿಕ್ಕಣ್ಣ ಅಧ್ಯಕ್ಷ ಸಿನಿಮಾಲಿ. ಸೊ ಹಾಗಾಗಿ ಚಿಕ್ಕಣ್ಣನೇ ಉಪಾಧ್ಯಕ್ಷ ಆಗಬೇಕಿತ್ತು. ಇನ್ನೊಂದು ಮೋರವರ್ ಏನಂದರೆ ನನಗೇನು ಜವಾಬ್ದಾರಿ ಭಯ ಏನಿರಲಿಲ್ಲ, ನನಗೆ ಕ್ಲಾರಿಟಿ ಇತ್ತು. ಯಾಕೆಂದರೆ ಅಧ್ಯಕ್ಷ ಅದೊಂದು ಇಂಪ್ಯಾಕ್ಟ್ ನಮಗೆ ಪ್ಲಸ್ ಆಗುತ್ತೆ ಅನ್ನೋದು ಒಂದು. ಇನ್ನೊಂದು ಅದಕ್ಕಿಂತ ಒಂದು ಒಳ್ಳೆ ಎಂಟರ್ಟೈನ್ ಮಾಡ್ತೀವಿ ಅಂತ ಮೋರವರ್. ಒಂದು ಈಗ ಚಾಪ್ಟರ್ 1 ಅಂದಮೇಲೆ ಚಾಪ್ಟರ್ 2ನ ಅದಕ್ಕಿಂತ ಬೆಟರೇ ಮಾಡಬೇಕು. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಬೆಟರ್ ಮಾಡಬೇಕು ಅಂತಲೇ ಒಳ್ಳೊಳ್ಳೆ ಪಾತ್ರಗಳು ಕ್ರಿಯೇಟ್ ಆಯಿತು. ಇವರೆಲ್ಲರೂ ಬಂದರು. ಆಮೇಲೆ ಪಕ್ಕಾ ಸೀಕ್ವೆಲ್ ಆಗಿದೆ. ಏನೀಗ ಅದರಲ್ಲಿ ತಂದೆಯಾಗಿ ಸುಬ್ಬಣ್ಣ ಅವ್ರು ಆ್ಯಕ್ಟ್ ಮಾಡಿದರು. ಸೇಮು ರವಿಶಂಕರ್ ಶಿವರುದ್ರ ಗೌಡ ಆಗಿ ಮಾಡಿದರು. ಅವ್ರ ವೈಫು ಪ್ರತಿಯೊಬ್ಬರೂ ಸೇಮ್ ಸೀಕ್ವೆಲ್ ಕಂಟಿನ್ಯೂ ಮಾಡಿದ್ವಿ. ಜನ ಅದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬರ್ತಾರೆ ಅಧ್ಯಕ್ಷನ. ಸೊ ಆ ಕತೆ ತಾನಾಗೆ ಇನ್ವಾಲ್ವ್ ಮಾಡ್ಕೊಡುತ್ತೆ ಉಪಾಧ್ಯಕ್ಷ ಅವರೆಲ್ಲರೂ. ಅಷ್ಟೇ ಎಂಟರ್ಟೈನ್ ಮಾಡುತ್ತೆ ಸಿನಿಮಾ. ಅಷ್ಟು ಅದ್ಭುತವಾಗಿ ಎಲ್ಲರೂ ಅಭಿನಯಿಸಿದ್ದಾರೆ. ಸ್ಕ್ರೀನ್ ಪ್ಲೇ ಸಿನಿಮಾನೂ ಅಷ್ಟೇ ಅದ್ಭುತವಾಗಿ ಮೂಡ್ ಬಂದಿದೆ. ಅಲ್ಲ ಪಾಪ, ಈ ಅಧ್ಯಕ್ಷ ಸಿನಿಮಾದಲ್ಲೂ ಅಧ್ಯಕ್ಷರು ಶಿವರುದ್ರೇಗೌಡರ ಮಗಳಿಗೆಲ್ಲ ಏನು ನೋಡಿದ್ರು, ಉಪಾಧ್ಯಕ್ಷರು ಶಿವರುದ್ರೇಗೌಡರ ಮಗಳಿಗೆಲ್ಲ ಏನು ನೋಡಿತಾವ್ರೆ. ಯಾಕೆ ಈ ಥರ ಪಾಪ ಅಂತ ಅವ್ರು ಬೇರೆ BP ರೈಸ್ ಮಾಡ್ಕೋತಾರೆ. ಯಾಕೆಂದರೆ ಈಗ ಚೀತು ಸಂಘ ಅಂತ ಒಂದು ಇಟ್ಕೊಂಡು ಇವ್ರು ಬಾಟ್ಲ ಕೊಡ್ತಾ ಇರ್ತಾರೆ ಯಾವಾಗಲೂ. ಈ ಮೂಲತಃ ಈ ಮಂಡ್ಯ ಮೈಸೂರು ಈ ಸುತ್ತಮುತ್ತ ಭಾಗದ ಒಂದು ಕಥೆ ಇದು. ಸೊ ಅಲ್ಲಿ ಏನಂದ್ರೆ ಶಿವರುದ್ರೇಗೌಡಂಗೆ ಅಧ್ಯಕ್ಷ ಟಾರ್ಚರ್ ಕೊಡ್ತಿದ್ದು. ಸೊ ಅಲ್ಲೇನೋ ಒಂದು ಕೀ ಎಲಿಮೆಂಟ್ ಬೇಕಿತ್ತು. ಅಲ್ಲಿ ಮಗಳನ್ನ ಅವಳು ಸಿಕ್ಕಿದ್ಲು. ಇಲ್ಲೂ ಸೇಮ್ ಹಂಗೆ ಟಾರ್ಚರ್ ಕೊಡ್ತಿರ್ತಾರೆ. ಆದರೆ ಇಲ್ಲಿ ಅಷ್ಟು ಈಸಿ ಇಲ್ಲ. ಮಗಳನ್ನ ಕರ್ಕೊಂಡು ಟ್ರಾವೆಲ್ ಮಾಡಿ ಮದುವೆ ಆಗೋದೋ ಇಲ್ಲ ಮತ್ತೊಂದು ಯಾವ ರೀತಿ ನಡೆಯುತ್ತೆ, ಇದಕ್ಕೆ ಎಷ್ಟೆಲ್ಲ ಅಡೆತಡೆಗಳು ಇದೆ ಅನ್ನೋದು ಆ ಮಜಲುಗಳು ನೀವು ಸಿನಿಮಾದಲ್ಲೇ ನೋಡಬೇಕು. ಇದು ಬೇರೆದೇ ಒಂದು ಎಂಟರ್ಟೈನ್ಮೆಂಟು, ಬೇರೆ ಥರದ್ದೇ ಒಂದು ಟ್ರಾವೆಲಿಂಗ್ ಸಿನಿಮಾ ಇದು. ಓಕೆ, ಈ ಸಿನಿಮಾದಲ್ಲಿ ಧರ್ಮಣ್ಣ ನಿಮ್ಮ ಜೊತೆಗೆ ತುಂಬ ಜನ ಕಾಮಿಡಿ ಕಲಾವಿದರೇ ಇದ್ದಾರೆ. ಕಾಮಿಡಿ ದಂಡ ಇದೆ. ಈ ಕಾಮಿಡಿ ದಂಡಲ್ಲಿ ಧರ್ಮಣ್ಣ ಅವರು ನಮ್ಮನ್ನು ಎಷ್ಟು ನಗಿಸ್ತಾರೆ ಮತ್ತು ನಿಮಗೆ ಈ ಪಾತ್ರ ಅಪ್ರೋಚ್ ಆಗಿದ್ದ ರೀತಿ ಹೇಗೆ? ಮೊದಲನೇದಾಗಿ ಈ ಪಾತ್ರ ಅಪ್ರೋಚ್ ಆಗಿದ್ದು ಹೆಂಗೆ ಅಂತಂದರೆ, ಉಮಾಪತಿ ಸರ್ ರಾಬರ್ಟ್ ಮಾಡ್ತಾಯಿದ್ರು ದರ್ಶನ್ ಸರ್ ಜೊತೆ. ಅದರಲ್ಲಿ ನಾನು ಚಿಕ್ಕಣ್ಣ ಸರ್ ಎಲ್ಲ ಮಾಡ್ತಿದ್ವಲ್ಲ, ಆ ಟೈಮಲ್ಲೇ ಹೇಳಿದರು ಹಿಂಗೆ ಉಪಾಧ್ಯಕ್ಷ ಇದು ಮಾಡ್ತಿದ್ದೀವಿ ಅಂತೇಳಿ. ಹಂಗೆ ಅಪ್ರೋಚ್ ಆಗಿದ್ದು. ಅಲ್ಲಿಂದ ಹಿಡಿದು ಅಲ್ಲಿ ತನಕ ನನ್ನ ಪಾತ್ರ ಏನು ಚೇಂಜ್ ಆಗಿಲ್ಲ, ಹಂಗೆ ಬಂದಿದೆ. ಆಮೇಲೆ ಒಂದು ಒಳ್ಳೆ ಈ ಸಿನಿಮಾದಲ್ಲಿ ಸರ್ ಹೇಳ್ದಂಗೆ ಆ ಸೀಕ್ವೆಲ್ ಏನಿದೆ ಅದು ಮುಂದುವರಿದ ಭಾಗನೇ. ಇದರಲ್ಲಿ ಎಕ್ಸ್ಟ್ರಾ ಬಂದಿರೋದು ಅಂತಂದರೆ ಸದಸ್ಯರು ಮತ್ತು ಸಾಧಕ ವಕೀಲ ಸರ್. ಅಷ್ಟು ಬಿಟ್ಟರೆ ಇನ್ನು ಉಳಿದಿದ್ದು ಎಲ್ಲ ಪಾತ್ರವರ್ಗ ಏನಿದೆ ಅದು ಹಂಗೆ ಮುಂದುವರೆದಿದೆ. ಹಾಗಾಗಿ ಅಧ್ಯಕ್ಷ ಏನು ಎಂಜಾಯ್ ಮಾಡಿದರು ಅದಕ್ಕಿಂತ ಜಾಸ್ತಿ ಎಂಜಾಯ್ ಮಾಡ್ತಾರೆ. ಆಮೇಲೆ ಡೈಲಾಗ್ಸ್ಗಳು ತುಂಬ ಒಳ್ಳೊಳ್ಳೆ ಡೈಲಾಗ್ಸ್ಗಳನ್ನು ಕೊಟ್ಟಿದ್ದಾರೆ, ಆಯಿತಾ. ಅದ್ರ ತಕ್ಕನಾಗಿರೋ ಮೇಕಿಂಗು, ಮ್ಯೂಸಿಕ್ ಆಗಿರೋ. ಈಗ ಆಲ್ರೆಡಿ ಒಂದು ಸಾಂಗ್ ಸೂಪರ್ ಹಿಟ್ ಆಗಿದೆ, ಮೆಲೋಡಿ ಸಾಂಗು. ಆ ಥರ ಒಂದಕ್ಕಿಂತ ಹಿಂಗೆ ಸೇರ್ಕೊಂಡು ಹನಿ ಗೂಡಿದ್ರೆ ಹಳ್ಳ ಅಂತಾರಲ್ಲ, ಹಂಗೆಲ್ಲ ಸೇರಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಖುಷಿಯಾಗುತ್ತೆ. ಆ ಸಿನಿಮಾದಲ್ಲಿ ನಾನು ಕೂಡ ಒಬ್ಬ ಭಾಗ ಆಗಿ, ನಾನು ಸದಸ್ಯ ಆಗಿ. ಅಣ್ಣ ಅವಾಗವಾಗ ಹೇಳ್ತಿರ್ತಾರೆ, ಅಧ್ಯಕ್ಷ ಆಯಿತು ಉಪಾಧ್ಯಕ್ಷ ಆಯಿತು, ನೆಕ್ಸ್ಟ್ ನೀನೇ ಕಣೋ ಸದಸ್ಯ ಅಂತ. ಅಂದರೆ ಅಷ್ಟು ಥ್ಯಾಂಕ್ ಯು ಸರ್. ಆ ತಕ್ಕನಂಗೆ ಬಂದಿದೆ. ಅದನ್ನು ನಮ್ಮಿಂದ ಅಷ್ಟೇ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರು ನಮ್ಮ ತಗ್ಸ್ಕೊಂಡಿದ್ದಾರೆ. ಅಂದರೆ ಸರ್ದು ಪಂಚ್ಗಳೇನಂತಂದರೆ, ನೀವು ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಈಗ ನಿಮಗೆ ಹೋಗ್ತಾ ಅಲ್ಲೇ ಪಂಚ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಆ ಥರದ್ದು ಸೆಟಲ್ಡ್ ಕಾಮಿಡಿ ಏನಿದೆಯಲ್ಲ, ಇವತ್ತಿನ ಜನಕ್ಕೆ ಮತ್ತು ಇವತ್ತು ನೋಡೋರಿಗೆ ತುಂಬ ಮಜಾ ಕೊಡುತ್ತೆ. ಅದು ಆ ಥರದ್ದೇ ಬೇಕಿರೋದು. ಸಿಚುವೇಶನ್ ಕಾಮಿಡಿ ಮತ್ತು ಸೆಟಲ್ಡ್ ಕಾಮಿಡಿ, ಆ ಟೈಮಿಂಗ್ ಕಾಮಿಡಿಗಳಿದೆಯಲ್ಲ, ಅದು ಯಾವಾಗಲೂ ನೆನಪಲ್ಲಿರುತ್ತೆ ನಮಗೆ. ಆ ಥರದನ್ನ ತುಂಬ ಚೆನ್ನಾಗಿ ನಮ್ಮಿಂದ ತೆಗೆಸ್ಕೊಂಡಿದ್ದಾರೆ ಸರ್. ಆಮೇಲೆ ಕರಿಸುಬ್ಬು ಸರ್ದು ಇನ್ನೇನು ಅಲ್ಲೋ ಅಪ್ಪ ಹಂಗೆ ಮುಂದುವರೆದಿದ್ದಾರೆ. ಆಮೇಲೆ ಅವ್ರ ಜೊತೆಗೆ ಸುಮಾರು ಹಳಬ್ರು ನಮಗೆ, ಅದ್ರಾಗೇನು ಡೌಟ್ ಇಲ್ಲ, ಗುರುಗಳ ಸ್ಥಾನದಲ್ಲಿ ಅಂತೇಳಿ ಹೇಳ್ಬೋದು. ಅಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ನಮಗೂ ಹೇಳ್ಕೊಟ್ಟಿದ್ದಾರೆ ಸೆಟ್ಟಲ್ಲಿ. ಒಂದು ಒಳ್ಳೊಳ್ಳೆ ಪಂಚ್ಗಳನ್ನು ಮಾಡ್ತಾರೆ, ಎಕ್ಸ್ಟ್ರಾಡಿನರಿ ಪಂಚ್ಗಳಿರುತ್ತೆ ಅವ್ರದ್ದು. ಯಾಕೆಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಂಗಾಗಿ ಒಂದು ಒಳ್ಳೆ ಟೀಮ್ ಜೊತೆ ನಾನೊಬ್ಬ ಅನ್ನೋದು ತುಂಬ ಹೆಮ್ಮೆ ಇದೆ. ಸೊ ಇದರಲ್ಲಿ ಚೀತು ಸಂಘದ ಮೆಂಬರ್ಶಿಪ್ ಪಾಸ್ನ ನಿಮ್ಗೆ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ. ಸೊ ಈಗ ಚೀತು ಸಂಘ ದೊಡ್ಡದಾಗ್ಬಿಟ್ಟಿದೆ. ಹೌದು. ಅದರಲ್ಲಿ ಸದಸ್ಯರಿರ್ಲಿಲ್ಲ, ಈಗ ಸದಸ್ಯರು ಸೇರ್ಪಡೆ ಆಗಿದೆ. ನೆಕ್ಸ್ಟ್ ಕಾರ್ಯದರ್ಶಿ ಖಜಾಂಚಿ ಎಲ್ಲ ಬರ್ಬೋದೇನೋ. ಅವ್ರದೆಲ್ಲ ಸದಸ್ಯರದು ಕ್ವಾಟ್ಲೆ ಇದೆಯಾ ಸಿನಿಮಾದಲ್ಲಿ? ಆ್ಯಂಡ್ ಇದರಲ್ಲಿ ಅಧ್ಯಕ್ಷದಲ್ಲಿ ಸರ್ ಒಂದಷ್ಟು ಕ್ಯಾರೆಕ್ಟರ್ಗಳು ನಿಂತ್ಕೋತು. ಸಿನಿಮಾಯಿಂದ ಆಚೆ ಬಂದಾಗ್ಲೂ ಅಧ್ಯಕ್ಷ ಆಗಿರಲಿ, ಉಪಾಧ್ಯಕ್ಷ ಆಗಿರಲಿ, ಶಿವರುದ್ರೇಗೌಡರಾಗಲಿ, ಅದೇ ಥರದೊಂದು ಪಾತ್ರ ನಿಮ್ಮದು. ಹೌದು, ನಿಮ್ಮ ಪಾತ್ರ ಕೂಡ ನಿಂತ್ಕೋತು. ಒಂಥರ ಮಗನ ಮೇಲಿರೋ ಪ್ರೀತಿ, ಒಂಥರ ಮುಗ್ಧ ಪ್ರೀತಿ, ಅದೊಂಥರ ಚೆನ್ನಾಗಿತ್ತು. ಆ ಕಾಮಿಡಿ ವರ್ಷನ್ ಆಫ್ ಪ್ರೀತಿ. ಹೌದು ಹೌದು. ಅದ್ರದ್ದು ಎಕ್ಸ್ಟೆಂಡೆಡ್ ವರ್ಷನ್ ಉಪಾಧ್ಯಕ್ಷ ಸಿನಿಮಾದಲ್ಲೂ ಇದೆ. ಹೌದು. ಪ್ರಾಬ್ಲಿ ಈ ಸಿನಿಮಾದಲ್ಲಿ ಮಗನ ಮೇಲೆ ಪ್ರೀತಿ, ಆ ಬೈಗುಳ ಎಲ್ಲ ಹಂಗೆ ಕಂಟಿನ್ಯೂ ಆಗುತ್ತಾ? ಇದು ಬೇರೆ ಡೈಮೆನ್ಷನಲ್ಲೇ ತೋರಿಸಿದ್ದಾರೆ ಅನಿಲ್ ಅವರು. ಓಕೆ. ಸೊ ಅಲ್ಲಿ ಏನು ನೀವು
ಅಧ್ಯಕ್ಷ ಇದರಲ್ಲಿ ನಂದು ಮಿಸ್ಟ್ರಿ ಮುನೇಶ್ವರ ಏನಿತ್ತೋ ಅದಷ್ಟೇ ಅಲ್ಲ, ಇದು ಬೇರೆ ರೂಪನೇ ಇದೆ ಈ ಕ್ಯಾರೆಕ್ಟರ್ಗೆ. ನನಗೆ ಮಾಡೋವಾಗ ಸ್ವಲ್ಪ ನಂಗೆ ಅದೂ ಚಾಲೆಂಜಿಂಗ್ ಆಯಿತು. ಅನಿಲ್ ನನಗೆ ಹಳೆ ಪರಿಚಯ ಆದ್ರೂ ಆ್ಯಸ್ ಎ ಡೈರೆಕ್ಟ್ರು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಂದಾಗ ಅವ್ರ ಜೊತೆ ಆ್ಯಕ್ಟ್ ಮಾಡೋವಾಗ ಕೆಲವು ಸೀನ್ಗಳು ಸ್ವಲ್ಪ ಕಷ್ಟನೇ ಆಯಿತು. ಅವ್ರಿಗೆ ಬೇಕಾಗಿದ್ದನ್ನು ಪಡೆಯೋರ್ಗೂ ಬಿಡಲ್ಲ ಅವರು. ಕೆಲವು ಕಲಾವಿದರಿಗೆ ಒಂದು ರಿಸ್ಟ್ರಿಕ್ಷನ್ಸ್ ಅನ್ನೋದು ಆಗೋಗ್ಬಿಟ್ಟಿರುತ್ತೆ. ಅದು ನನ್ನ ಒಂದು ಅನುಭವದ ಪ್ರಕಾರ ಆ ಥರ ಮಾಡ್ಕೊಂಡಾದಾಗ ನನಗೆ ಆ್ಯಸ್ ಎ ಡೈರೆಕ್ಟರ್ ಅನಿಲ್ ಹೊಸದ್ರು. ಆ್ಯಸ್ ಎ ಟೆಕ್ನಿಷಿಯನ್ ನಾನು 18 ವರ್ಷದಿಂದ ನೋಡಿದ್ದೀನಿ. ಅವರು ಹೊರಟ ಪಿಕ್ಚರ್ಗೆ ಫಸ್ಟ್ ಡೈಲಾಗ್ ಬರೆದಾಗ, ಆಮೇಲೆ ಅವ್ರ ಸಿನಿಮಾ ನನ್ನ ಸ್ಟುಡಿಯೋನಲ್ಲಿ ಆದಾಗ ಆ ರೀತಿ ಭಾಳ ಆತ್ಮೀಯರು ನನಗೆ. ಬಟ್ ಆ್ಯಸ್ ಎ ಡೈರೆಕ್ಟ್ರು ನಾನು ಆ ಡೈರೆಕ್ಟರ್ ಚೇರ್ನಲ್ಲಿ ಅವ್ರು ಕೂತ್ಕೊಂಡಾಗ ಅವ್ರ ಮುಂದೆ ನಾನು ಕಲಾವಿದನಾಗ ನಂಗೆ ಸ್ವಲ್ಪ ಸವಾಲು ಅನ್ನಿಸ್ತು, ಸ್ವಲ್ಪ ಅಳುಕು ಆಯಿತು ಅದು. ಸೊ ಅದು ನಂಗೆ ಅಧ್ಯಕ್ಷನಲ್ಲಿ ಆಗಲಿಲ್ಲ. ಭಾಳ ಅದೇನೋ ಅದು ಆ್ಯಕ್ಚುಲಿ ನಾನು ಮನಸ್ಸಿಲ್ಲದೆ ಮಾಡಿದಂಥ ಪಾತ್ರ ಅದು. ನಾನು ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಬೇರೆ ಪಾತ್ರ. ಇದನ್ನು ಆ್ಯಕ್ಚುಲಿ ತಮಿಳ್ನಲ್ಲಿ ಈ ಥರ ಒಂದು ಸಿನಿಮಾ ನಾನು ನೋಡಿ, ಅವಾಗೆಲ್ಲ ಪೈರಸಿ DVD ಬರ್ತಾಯಿತ್ತು. ಆ DVD-ನಲ್ಲಿ ನೋಡಿ ಬೇರೆ ಒಬ್ಬ ಪ್ರೊಡ್ಯೂಸರ್ಗೆ ಇದನ್ನು ರೆಫರ್ ಮಾಡಿ ಕೊನೆಗೆ ಆಲ್ರೆಡಿ ಅದನ್ನು ನಮ್ಮ ಗಂಗಾಧರ್ ಅವರು ತೊಗೊಂಡಿದ್ದಾರೆ ಅಂತ ಗೊತ್ತಾಗಿ ನಾನು ಅದನ್ನು ಎನ್ಕ್ವೈರಿ ಮಾಡ್ತಾ ಇರೋ ಅಷ್ಟರಲ್ಲಿ ನನಗೆ ಫೋನ್ ಮಾಡಿ ಡೈರೆಕ್ಟ್ರು, ಡ್ಯಾಡಿ ರೆಡಿಯಾಗಿರಿ, ಶೇವ್ಗೆ ಟ್ರಿಮ್ಗೆ ಮಾಡಬೇಡಿ ಗಡ್ಡ ಅಂತ ಹೇಳಿ. ಆಮೇಲೆ ಯಾವ ಪಾತ್ರನೋ ಅಂದರೆ ಅವ್ರನ್ನ ಬಿಟ್ಟು ಕಳಿಸಿದ್ರು ಅವರು. ಈ ಪಾತ್ರ ಇದನ್ನು ನೋಡ್ಕೊಳ್ಳಿ ನೀವು ಅಂತಂದ್ರೆ, ನನಗೆ ಕಿವಿ ಕಟ್ ಮಾಡೋ ಪಾತ್ರ ಕೊಡಪ್ಪ, ನಂಗೆ ಇದು ಮಾಡಲ್ಲ. ಅದು ಬಹುಶಃ ಒಂದು 3 ಕಡೆ ಹೇಳಿದ್ದೀನಿ ಇದನ್ನು. ಸೊ ಇಬ್ಬರು ಅಣ್ಣ ತಮ್ಮ ಇಬ್ಬರು, ತರುಣ ಮತ್ತು ನಂದ ಇಬ್ಬರು, ಇಲ್ಲ ಡ್ಯಾಡಿ ನೀವು ಅದೇ ಮಾಡಬೇಕು ಅಂತಂದರು. ಸೊ ಅವ್ರ ಮನಸ್ಸಿನಲ್ಲಿ ಏನಿತ್ತೋ ನನ್ನನ್ನು ಬೇರೆ ರೂಪದಲ್ಲಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಭಾಳ ಸಕ್ಸಸ್ ಮಾಡಿದ್ರು ಆ ಪಾತ್ರ. ಇವತ್ತಿಗೂ 11 ವರ್ಷ ಆಗಿದೆ ಸಿನಿಮಾ ರಿಲೀಸ್ ಆಗಿ, 12 ವರ್ಷ ಆಗಿದೆ ಸಿನಿಮಾ ರಿಲೀಸ್ ಆಗಿ. ಇಡೀ ಕರ್ನಾಟಕದ ಎಲ್ಲೋದ್ರು 3 ಡೈಲಾಗ್ ಕೇಳಿಬರುತ್ತೆ. ಜಾಕಿ ಕಾಚ, ರಾಜಾಹುಲಿ, ಎಲ್ಲಿ ನಿಮ್ಮ ರಾಜಾಹುಲಿ ಅಂತ ಕೇಳ್ತಾರೆ. ಮಗನ ಬಿಟ್ಬಿಟ್ಟು ಯಾಕೆ ಬಂದ್ರಿ ಅಂತಾರೆ. ಎಸ್ಪೆಷಲಿ ಆ ಚಾಮರಾಜನಗರ ಯಾವುದೋ ಒಂದು ಶೂಟಿಂಗ್ ಹೋದಾಗಂತೂ ಕೈ ಮೈಯೆಲ್ಲ ಇಟ್ಕೊಂಡು ಕುಡಿದ್ಬಿಟ್ಟು ಮುತ್ಕೊಡೋಕ್ಕೆಲ್ಲ ಬಂದ್ಬಿಟ್ಟಿದ್ರು ಒಂದು ಪಿಕ್ಚರ್ನಲ್ಲಿ ಶೂಟಿಂಗಲ್ಲಿ. ಸೊ ನನಗೆ ಯಾವ ಹುಡುಗಿರು ಬಂದು ಮುತ್ಕೊಡ್ಬೇಕ ಮಾರಾಯ. ಸರಿ, ಜನಗಳು ಅಂದರೆ ಅಭಿಮಾನಿಗಳು ಆ ಲೆವೆಲ್ಗೆ ಬಂದು ಈ ಸಿನಿಮಾ ರಿಲೀಸ್ ಆದ್ಮೇಲೆ ಸದಸ್ಯರನ್ನು ಕರ್ಕೊಂಡು ಹೋಗಿ ಆ ಥರ. ಸೊ ನೀವು ಅಲ್ಲಿ ಏನು ಜನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೆ ನನ್ನ ಪಾತ್ರ ಆದರೆ ಹಾಗೇ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅನಿಲ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಬೇರೆ ಡೈಮೆನ್ಷನ್ ಇದೆ ಕ್ಯಾರೆಕ್ಟ್ರು. ಯಾಕೆಂದರೆ ಅದನ್ನು ನನ್ನ ಕ್ಯಾರೆಕ್ಟರ್ ವಿಷಯ ಹೇಳೋಕ್ಕೋರೆ ಸಿನಿಮಾ ಸೀಕ್ರೆಟ್ ಬಿಟ್ಕೊಟ್ಟಂಗೆ ಆಗುತ್ತೆ. 26ನೇ ತಾರೀಕು ಇಡೀ ಫ್ಯಾಮ್ಲಿ, ಅದು ಫುಲ್ ಮೀಲ್ಸ್ ಇದು ಈ ಸಿನಿಮಾ. ಸೊ ಬಂದು ಅಜ್ಜಿ ತಾತ ಮೊಮ್ಮಕ್ಕಳಿಂದ ಹಿಡಿದು ಎಲ್ಲರೂ ಬಂದು ಕುಟುಂಬ ಸಮೇತರಾಗಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು, ಥಿಯೇಟ್ರಲ್ಲಿ ಸಕ್ಸಸ್ ಮಾಡಬೇಕು, ನಾಟ್ OTT ಆರ್ ಮೊಬೈಲಲ್ಲ. ಸಿನಿಮಾದಲ್ಲಿ ಸಿನಿಮಾ ನೋಡಿದಾಗ ಎಂಟರ್ಟೈನ್ಮೆಂಟೇ ಬೇರೆ. ಬಹುಶಃ ಸುಮಾರು ಸಿನಿಮಾಗಳು ಹಿಂದಿ ಮತ್ತು ಕನ್ನಡ ಮತ್ತು ಅದರ್ ಲ್ಯಾಂಗ್ವೇಜಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬಂದಿದೆ, ಸೀಕ್ವೆಲ್ ಸಿನಿಮಾಗಳು. ಅಂದರೆ ಕತೆ ಚೇಂಜ್ ಆಗೋಗುತ್ತೆ, 2ನೇ ಪಾರ್ಟ್ಗೆ ಹೋಗೋಷ್ಟೊತ್ತು ಕತೆ ಚೇಂಜ್ ಆಗುತ್ತೆ. ಇದೇನಾಗುತ್ತೆ, ಮುಂದುವರೆದ ಭಾಗ, ಅಧ್ಯಕ್ಷ ಮುಂದುವರೆದ ಭಾಗ. ಆಮೇಲೆ ಬಹುಶಃ ಒಬ್ಬರೇ ಒಬ್ಬರು ಕಲಾವಿದರು ತೀರ್ಕೊಂಡಿದ್ದಾರೆ, ಸುಧಾಕರ್. ಅಂದರೆ ಅವರು ಕಥೆನಲ್ಲಿ ಇರ್ತಾರೆ, ಈ ಅಧ್ಯಕ್ಷ ಕಥೆನಲ್ಲೂ ಅವ್ರ ಫೋಟೋ ಇರುತ್ತೆ. ಸೊ ಮಿಕ್ಕಿದ ಎಲ್ಲ ಕ್ಯಾರೆಕ್ಟ್ರು ಅದೇ ಕ್ಯಾರೆಕ್ಟರ್ಗಳನ್ನ ಮಾಡಿಕೊಂಡು ಅದೇ ಆರ್ಟಿಸ್ಟ್ಗಳು ಕಂಟಿನ್ಯೂ ಆಗಿರೋವಂಥದ್ದು. ಬಹುಶಃ ನನಗನ್ಸೋದು ಎಲ್ಲೋ ಒಂದು ಭಾಳ ಪರ್ಸೆಂಟೇಜ್ ಕಡಿಮೆ, ಅಥವಾ ಇದೇ ಫಸ್ಟ್ ಇರ್ಬೋದು, ಇದು ಫಸ್ಟ್ ಇರ್ಬೋದು ಅನ್ಸ. ಆ್ಯಂಡ್ ಸರ್, ನೀವು ಬರೀ ನಟ ಅಲ್ಲದೆ ಪ್ರೊಡಕ್ಷನ್ ಮಾಡಿದ್ದೀರಾ, ತುಂಬ ಬೇರೆ ಒಂದಷ್ಟು ಆಯಾಮಗಳಲ್ಲಿ ವರ್ಕ್ ಮಾಡಿಬಿಟ್ಟಿದ್ದೀರಾ ಸಿನಿಮಾಗಳಲ್ಲಿ. ಒಬ್ಬ ಆಡಿಯನ್ ಆಗಿ ಉಪಾಧ್ಯಕ್ಷ ನೋಡ್ಬೇಕಾದ್ರೆ ಎಷ್ಟು ಮಜಾ ಮಾಡಿದ್ರಿ ನೀವು? ರೀಸೆಂಟಾಗಿ ಹೇಳ್ತಿದ್ರು ಎಲ್ಲರಿಗೂ ಶೋ ತೋರಿಸಿದ್ವಿ ಫ್ಯಾಮಿಲಿ ಅವ್ರಿಗೆಲ್ಲ ಅಂತ ಹೇಳ್ತಿದ್ರು. ಇಲ್ಲ, ನಾನಿನ್ನೂ ನೋಡಿಲ್ಲ. ನನ್ನ ವೀಕ್ನೆಸ್ ಏನು ಅಂತಂದರೆ, ನಾನು ಥಿಯೇಟ್ರಿಗೆ ಹೋಗಿ ನೋಡೋದು ಸಿನಿಮಾ. ಇವಾಗ ನನ್ನ ಸ್ಟುಡಿಯೋನಲ್ಲೇ ನಡೆದಿದ್ರು ಅಧ್ಯಕ್ಷ ಸಿನಿಮಾ ನಾನು ನೋಡಿರ್ಲಿಲ್ಲ. ಹೌದಾ? ನೋಡಿಲ್ಲ. ಟೆಕ್ನಿಷಿಯನ್ಸ್ ನೋಡಿರೋದು, ಇನ್ನು ಬೇರೆ ಯಾರು ನೋಡಿಲ್ಲ. ನೋಡಿದವ್ರು ಫೋನ್ ಮಾಡಿದ್ದಾರೆ, ಬೇರೆ ರೇಂಜ್ಗೆ ಮಾಡಿದ್ದೀರಾ ನೀವು ಅಂತ ಅಂದ್ಬಿಟ್ಟು. ಅಗೇನ್ ಅದನ್ನು ಪ್ರೊಡ್ಯೂಸರು ಮತ್ತು ಚಿಕ್ಕು ನನ್ನ ಮೇಲೆ, ಯಾಕೆಂದರೆ ಇದು ಸಿನಿಮಾ ಅಂತ ಮಾಡಬೇಕು ಅಂದ್ಕೊಂಡಾಗ ಈ ಟೈಟ್ಲಿಗೆ ಎಷ್ಟು ಹೊಡೆದಾಡಿದ್ದೀನಿ ನನಗೆ ಗೊತ್ತದು, ಬೇರೆಯವ್ರ ಹತ್ರ ಇತ್ತು. ಸೊ ಅವತ್ತು ನಾನು ತಿರುಪ್ತಿನಲ್ಲಿದ್ದೆ, ಚಿಕ್ಕು ಫೋನ್ ಮಾಡಿ ರೆಡಿಯಾಗಿ ಅಂದ್ಬಿಟ್ಟು ಸೀನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಚಿಕ್ಕಪ್ಪ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದೊಂದು ಸೀನ್ ಮಾಡಿಬಿಟ್ರೆ ನೀವು ಸಿನಿಮಾದಲ್ಲಿ ನೀವು ಗಿಟ್ಟಿಸ್ಕೊಂಡ್ಬಿಡ್ತೀರ ನೀವು ಅಂತ ಅಂದ್ಬಿಟ್ಟು. ಸೊ ನನ್ನ ಮೇಲೆ ಅಭಿಮಾನ ಇಟ್ಟು ಕೊಟ್ಟಂಥ ನಿರ್ಮಾಪಕರಿಗೆ, ಚಿಕ್ಕಣ್ಣಂಗೆ ಮತ್ತು ನಮ್ಮ ಅನಿಲ್ಗೆ,
ಸೊ ಅವರು ಡೈರೆಕ್ಟರ್ ಆಗೋ ಮೊದಲಿಂದನೂ ನೋಡಿದ್ದೀನಿ. ಎಲ್ಲ ನಮ್ಮ ಹುಡುಗರೇ ಎಲ್ಲರೂ. ಸೊ ಎಲ್ಲರಿಗೂ ನಾನು ಧನ್ಯವಾದ ಹೇಳಬೇಕು. ಇದೇ 26 ಬರಬೇಕು, ಈ ಚಿತ್ರ ನೋಡಬೇಕು. ಸೊ ನೀವು ಹೊಡೆಯುವಂಥ ಒಂದೊಂದು ವಿಷಿಲ್ ಏನಿದೆ ಆಡಿಯನ್ಸು, ಅದು ನಮ್ಮ ಅಂಥ ಕಲಾವಿದರಿಗೆ ಭಾಳ ಎಂಕರೇಜ್ಮೆಂಟ್ ಸಿಗುತ್ತೆ. ಸರ್, ಟೀಸರಲ್ಲಿ ಒಂದಷ್ಟು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇತ್ತು. ಒಂದು ಶರಣ್ ಸರ್ ಕ್ಯಾಮಿಯೋ, ದರ್ಶನ್ ಸರ್ ಕ್ಯಾಮಿಯೋನು ಬಂದ್ಬಿಡ್ತು. ಆ ಥರ ತುಂಬಾ ಕ್ಯಾಮಿಯೋಗಳು ಬರುತ್ತೆ ಸಿನಿಮಾದಲ್ಲಿ. ಹಂಗಾರೆ ಇನ್ನೂ ಆಶ್ಚರ್ಯ, ಇಡೀ ಚಿತ್ರರಂಗನೇ ಇದೆ ಅಲ್ಲಿ. ನನಗೆ ಇಡೀ ನೀವು ಟೀಸರಲ್ಲಿ ನೋಡಿರೋದ್ರಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಡೀ ಸಿನಿಮಾದಲ್ಲಿ ಚಿಕ್ಕಣ್ಣಂದು ಕಾಲ್ ಲಿಫ್ಟ್ ಮಾಡಿ ಗುಡ್ ಮಾರ್ನಿಂಗ್ ಸರ್ ಹೇಳ್ತಾನೆ, ಸೇಮ್ ನನ್ನ ಕೈನಲ್ಲಿ ಮಾಡಿಸಿದಾರಲ್ಲ, ಅದು ಹ್ಯಾಟ್ಸ್ ಆಫ್ ಅನಿಲ್ ಅವರ ಐಡಿಯಾಗೆ. ಅದು ಒಂದೇ ಶಾಟ್ ಸಾಕು ನನ್ನ ಕ್ಯಾರೆಕ್ಟರ್ ಏನು ಅಂತ ಹೇಳೋದಕ್ಕೆ ನಿಮಗೆ. ಅದ್ಭುತವಾಗಿದೆ. ಅದು ಸೀಕ್ವೆಲ್ ಕನೆಕ್ಟ್ ಮಾಡ್ಬೇಕಿತ್ತು. ಕೆಲವೊಂದು ಕಡೆ ನಾನು ಜನಕ್ಕೆ, ಆಡಿಯನ್ಸ್ಗೆ ಇದನ್ನ ಕನೆಕ್ಟ್ ಮಾಡ್ಬೇಕು ಅಂದ್ರೆ ಅಧ್ಯಕ್ಷದ ಒಂದಷ್ಟು ಎಪಿಸೋಡು ಇಲ್ಲಿ ರೀಕಾಲ್ ಮಾಡ್ಬೇಕು ಆಡಿಯನ್ಸ್ಗೆ. ಸೊ ರೀಕ್ರಿಯೇಟ್ ಮಾಡಬೇಕಿತ್ತು. ಹಾಗಾಗಿ ಚಿಕ್ಕಣ್ಣ ಅವ್ರದ್ದು ಅಲ್ಲ, ಅದು ಫೇಮಸ್, ಅದು ಚಿಕ್ಕಣ್ಣ ಕಾಲು ಎತ್ಬಿಟ್ಟು ನಮಸ್ತೆ ಸಾರ್ ಅನ್ನೋದು. ಸೊ ಇದು ಅವ್ರ ಫಾದರ್ ಪಾತ್ರ ಆಗಿರೋದ್ರಿಂದ ಕಂಟಿನ್ಯೂ ಮಾಡಿದ್ವಿ. ಪೊಲೀಸ್ ಆಫೀಸರ್ ಸೇಮ್ ಅವರೇ, ಕೀರ್ತಿರಾಜ್ ಅವ್ರು ಇದ್ರು, ಅವರು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಂದ್ರೆ ನಿಮ್ಮ ವಂಶದಲ್ಲಿ ಯಾರನ್ನೂ ಚಡ್ಡಿ ಹಾಕಲ್ವೇನ್ರೋ, ಎಲ್ಲರೂ ಹಿಂಗೆ ಸೆಲೆಕ್ಟ್ ಮಾಡಿದ್ರಿ. ಸೊ ಆ ಥರ ಒಂದಷ್ಟು ಆಡಿಯನ್ಸ್ ಅಲ್ಲಿಂದನೇ ಕನೆಕ್ಟ್ ಆಗ್ಬೇಕು. ಓ ಅಧ್ಯಕ್ಷ, ಆ ಪಾತ್ರಗಳು ಹೊಸದಾಗಿ ಒಂದು ಪಾತ್ರನ ಕ್ರಿಯೇಟ್ ಮಾಡಿ ಅಂದರೆ ತಗೊಳ್ಳೋದು, ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ತುಂಬ ಟೈಮ್ ಸ್ಪೇಸ್ ಬೇಕಾಗುತ್ತೆ. ಹೊಸ ಸಿನಿಮಾಗೆ, ಫ್ರೆಶ್ ಸಿನಿಮಾಗೆ ಬಂದು ಕೂತ್ಕೊಂಡಾಗ. ಸೀಕ್ವೆಲ್ ಆದಾಗ ಏನಂದ್ರೆ ಆಲ್ರೆಡಿ ಆ ಪಾತ್ರಗಳು ಜನಕ್ಕೆ ಗೊತ್ತಿರುತ್ತೆ. ಅದನ್ನ ಇನ್ನೊಂಚೂರು ಇಂಜೆಕ್ಟ್ ಮಾಡ್ಬೇಕಷ್ಟೇ ಅವ್ರಿಗೆ. ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, 12 ವರ್ಷಕ್ಕಿಂತ ನಾವು ಮಾಡಿದಂಥ ಪಾತ್ರಗಳು ಏನಿತ್ತು, ಅದೇ ಆರ್ಟಿಸ್ಟ್ಗಳು ಮತ್ತೆ ಮತ್ತೆ ನೋಡ್ಕೊಂಡು ಆಕ್ಟ್ ಮಾಡುವಾಗ ಬಹಳ ಈಸಿ ಅನ್ನಿಸ್ಬಿಡ್ತದೆ. ಅಫ್ಕೋರ್ಸ್ ಚಿಕ್ಕಣ್ಣ ಇಲ್ಲಿ ಉಪಾಧ್ಯಕ್ಷ, ನನಗೆ ಮಗ ಅಲ್ಲೂ ಮಗನೇ, ಇಲ್ಲೂ ಮಗನೇ. ಅಲ್ಲೂ ಗೌಡ, ಅಲ್ಲೂ ಗೌಡನಿಗೂ ನನಗೂ ಒಂದೇ ಒಂದು ಡೇರ್ ಆಗಿದೆ. ಕಾಂಬಿನೇಷನ್ ಇಲ್ಲ, ಬಟ್ ಸಿನಿಮಾದಲ್ಲಿ ನೋಡೋರಿಗೆ ಎದುರುಗಡೆ ಮಾತಾಡ್ತಾ ಇದೀನಿ ಅನ್ಸುತ್ತೆ. ಇಲ್ಲಿ ಬಹಳ ಮಜವಾದಂತ ಒಂದು ಸೀನ್ ಇದೆ, ಬಹಳ ಚೆನ್ನಾಗಿದೆ ಸೀನ್. ಅದು ಎಂಜಾಯ್, ಸ್ಕ್ರೀನ್ ಮೇಲೆ ನೋಡೇ ಎಂಜಾಯ್ ಮಾಡಬೇಕು. ಗೌಡ ಮತ್ತೆ ಚಿಕ್ಕಣ್ಣ ನನ್ನ ಕಾಂಬಿನೇಷನ್ ಸೀನ್ ಬಹಳ ಚೆನ್ನಾಗಿದೆ ಸೀನ್. ತುಂಬಾ ಚೆನ್ನಾಗಿ ಐಡಿಯಾ ಮಾಡಿ ಕಥೆ ಮಾಡಿದ್ದಾರೆ. ಸೊ ಏನಂದ್ರೆ ಫೈನಲ್ ಏನು ಬೇಸಿಕಲಿ ಒಟ್ಟಿರೋದ ಕಾಮಿಡಿ ಸಿನಿಮಾ ಮಾಡೋದಕ್ಕೆ, ಎಂಟರ್ಟೈನ್ ಮಾಡಬೇಕು. ಇದ್ರಲ್ಲಿ ಒಂದು ಚಾಲೆಂಜಿಂಗ್ ಏನಿತ್ತು ಅಂದ್ರೆ, ಅಧ್ಯಕ್ಷ ಅಂದಾಗ ಆಡಿಯನ್ಸ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ, ಅದನ್ನು ನಾವು ಯಾವ ರೀತಿ ಎಣಿತಾ ಹೋಗ್ತೀವಿ, ಅದೆಲ್ಲ ಮಿಸ್ ಹೊಡಿದೆ, ಪಾತ್ರಗಳನ್ನು ಮಿಸ್ ಹೊಡಿದೆ. ಅದೇ ಪಾತ್ರಗಳನ್ನ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕಥೆನ ಹೇಳ್ತಾ ಹೋಗ್ತೀವಿ, ಮುಂದುವರೆದ ಭಾಗನ ಅನ್ನೋದಿತ್ತು. ಅದಕ್ಕೆ ಎಲ್ಲ ಪಾತ್ರಗಳು ಮೇಯ್ನು, ನಮ್ಮ ಪಾತ್ರಗಳ ಆಯ್ಕೆ ಏನಾಯಿತು ಅದು ಚೆನ್ನಾಗಿ ಸಿಕ್ತು. ಈಗ ಚಿಕ್ಕಣ್ಣ ಉಪಾಧ್ಯಕ್ಷ ಆಲ್ರೆಡಿ ಇದ್ದಿದ್ದರಿಂದ ಆಮೇಲೆ ಅವ್ರ ಮಲಾಯಿಕಾ ಬಗ್ಗೆ ಹೇಳ್ಬೇಕು. ಅದು ಆ್ಯಕ್ಚುಲಿ ಹೀರೋಯಿನ್ಸ್ನ ತುಂಬ ಆಡಿಷನ್ ಮಾಡಿ 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 ಆಗಲೇ ಇಲ್ಲ, ಸಿಗಲೇ ಇಲ್ಲ. ಆಮೇಲೆ ಕೊನೆಗೆ ಲಾಸ್ಟ್ ಶೂಟಿಂಗ್ ಹೋಗಕ್ಕೆ ಒಂದು 4 days ಇದ್ದಾಗ ಮಲಾಯಿಕಾ ಸಿಕ್ಕಿದ್ದು ನಮಗೆ. 4 days ಇದೆ ಸರಿ, ಹೀರೋಯಿನ್ ಎಪಿಸೋಡ್ ಬಿಟ್ಬಿಡೋಣ, ಇನ್ನು 4 days ಅಲ್ಲಿ ಚಿಕ್ಕಣ್ಣ ಇವ್ರದ್ದು ಏನು ಕಾಂಬಿನೇಷನ್, ಚೀತು ಸಂಘ ಈ ಹುಡುಗರ್ದು 5 ಕ್ವಾಟ್ಲೆ ಎಪಿಸೋಡೆಲ್ಲ ಶೂಟ್ ಮಾಡೋಣ, ಅಷ್ಟ್ರಲ್ಲಿ ನೋಡೋಣ ನೆಕ್ಸ್ಟ್ ಬೇರೆ ಯಾರು ಹೀರೋಯಿನ್ ಸಿಗ್ತಾರ, ಇಲ್ಲಾಂದ್ರೆ ಸ್ಕೆಡ್ಯೂಲ್ ಬ್ರೇಕ್ ಮಾಡಿದ್ದೆ. ಆಮೇಲೆ ಆಡಿಷನ್ ಮಾಡಿದ್ಮೇಲೆ ಶೂಟ್ಗೋಣ ಅನ್ನೋ ಪ್ಲಾನ್ ಇದ್ದಿದ್ದು. ಹೋಗಕ್ಕೆ 3-4 days ಬಿಫೋರು ಮಲಾಯಿಕಾ ಸಿಕ್ಕಿದ್ದು. ಜಸ್ಟ್ ಆಡಿಷನ್ ಒಂದಷ್ಟು ಎಪಿಸೋಡ್ ಸೀನ್ ಕೊಟ್ಟಿದ್ದು, ಟಕ 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 ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದ್ರಲ್ಲಿ ಕಾಣಿಸೋಕೆ ಶುರು ಆಯಿತು. ಇದು ಪಾತ್ರ ಅಂಜಲಿ ಪಾತ್ರ, ಈ ಅಂಜಲಿ ಪಾತ್ರ ಇಲ್ಲಿ ಕಾಣಿಸ್ತಾ ಇದ್ದಾಳೆ ಮಲಾಯಿಕಲ್ಲಿ. ಸೊ ಇವಳು ಮಲಾಯಿಕಾ ತುಂಬ ಚೆನ್ನಾಗಿ ಸೂಟ್ ಆಗ್ತಾಳೆ ಈ ಪಾತ್ರಕ್ಕೆ ಅನ್ನೋದು ನಮಗೆ ಒಂದು ಫೀಲ್ ಆಯಿತು. ಆದರೆ ಖುಷಿಯಾಗಿದೆ ಏನಂದರೆ, ಹೊಸ ಹುಡುಗಿರಿಗೂ ನಾವು ತುಂಬ ಹಿಂದೆ ಸಿನಿಮಾಗಳೆಲ್ಲ ಮಾಡಿದ್ವಿ, ತುಂಬ ಒನ್ ಮೇಲೆ ಮೋರ್ ಬೇಗ ತಗೊಳಲ್ಲ. ಇವ್ರು ಆ ಥರ ಎಲ್ಲ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ಕೋಆರ್ಟಿಸ್ಟ್ಗೂ ಎಲ್ಲೂ ಡಿಸ್ಟರ್ಬ್ ಆಗ್ದಂಗೆ ಅವ್ರ ಟೈಮಿಂಗಿಗೆ. ಯಾಕಂದರೆ ಕಾಮಿಡಿ ಸಿನಿಮಾ ಮಾಡೋದು ಕಷ್ಟ, ಸುಮ್ಮನೆ ಒಂದು ಡೈಲಾಗ್ ಇಟ್ಟು ಕ್ಲೋಸ್ ಹೇಳೋದು ಬೇರೆ. ಇಲ್ಲೇನಾಗುತ್ತೆ, ಆಲ್ಮೋಸ್ಟು ಕಾಮಿಡಿ ಮೂವೀಸಲ್ಲಿ ಟೆಕ್ನಿಕಲಿ ಕೆಲಸ ಜಾಸ್ತಿ ಇರಲ್ಲ. ಈಗ ಆ್ಯಕ್ಷನ್ ಮೂವೀಸಲ್ಲಿ ಟೆಕ್ನಿಕಲಿ ಜಾಸ್ತಿ, ಯಾಕಂದ್ರೆ ನಂಬರ್ ಆಫ್ ಶಾರ್ಟ್ಸ್ ಜಾಸ್ತಿ ತೆಗಿಬೇಕು. ಇಲ್ಲಿ ನಾನು ಬರೀ ಇವ್ರ ಪರ್ಫಾರ್ಮೆನ್ಸ್ನ ಕ್ಯಾಪ್ಚರ್ ಮಾಡ್ಬೇಕಷ್ಟೇ ನನ್ನ ಡ್ಯೂಟಿ. ಆಮೇಲೆ ಇವರು ನಾವು ಬರ್ದಿರೋದನ್ನ, ನಮ್ಮ ಈ ಸೀನಲ್ಲಿ ಹೇಳ್ಬೇಕಾದ್ರೆ ವಿಷಯನ ಕರೆಕ್ಟಾಗಿ ಹೇಳ್ತಿದಾರ, ಇದಿಷ್ಟೇ ವಿಷಯ ಆಗುತ್ತೆ ನನಗೆ. ಆ ಟೈಮಿಂಗಲ್ಲಿ 2 shot 4 shot ಏನು ವೈಡ್ ಹಂಗೆ ಬಿಟ್ಬಿಡ್ತೀವಿ ನಾವು, 2 ಕ್ಯಾಮ್ರಾ ಅಷ್ಟೇ ಕ್ಲೋಸ್, ನೀವೇನಿಗೆ ಇಟ್ಟಿದ್ದೀರಾ ಈ ಥರ ಅಷ್ಟೇ. ಇವ್ರು ಮಾಡ್ಬೇಕಷ್ಟೆ. ಅದಕ್ಕೆ ಒಂದು ಹೊಸ ಹುಡುಗಿ, ಇವರೆಲ್ಲರೂ ಇವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇವರೆಲ್ಲ. ಆ ಹುಡುಗಿ ಆ ಟೈಮಿಂಗ್ ಮಾಡೋದಿದೆಯಲ್ಲ ಅದಕ್ಕಷ್ಟೇ. ಅದರಲ್ಲಿ ಮಲಾಯಿಕಾ ನೆಕ್ಸ್ಟ್ ಲೆವೆಲ್ಗೆ ಆ್ಯಕ್ಟ್ ಮಾಡಿದ್ರು. ಸೊ ಹಾಗಾಗಿ ಪ್ರತಿಯೊಬ್ಬರೂ ಇದೇ ಥರನೇ, ನಾನು ಜಾಸ್ತಿ ಕಟ್ಟೆ ಮಾಡೋಕ್ಕೆ ಹೋಗಿಲ್ಲ. ಇಡು 2 ಕ್ಯಾಮ್ರಾ ನೀಟಾಗಿ ಪ್ಲಾನ್ ಮಾಡಿ ಆಮೇಲೆ ಇಲ್ಲೇನು ಬಂದು ನಿಂತ್ಕೋಬೇಕು, ನೀನು ಅಲ್ಲೇ ಹೋಗ್ಬೇಕು, ಇಲ್ಲ ನೀನು ಕಾಮಿಡಿ, ನೀನು ಎಲ್ಲರೂ ಹೋಗಿ ಏನಾರು ಮಾಡು, ಇನ್ನೊಂದು ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಟ್ರಾ ಬೇಕು ಮಾಡು, ನಾವು ಕ್ಯಾಪ್ಚರ್ ಮಾಡಷ್ಟೇ, ಕ್ಯಾಪ್ಚರ್ ಮಾಡಿ ಅದು ಒಂದು ಹೊಸ ಥರ ಬೇರೆ ಫೀಲ್ ಕೊಡುತ್ತೆ. ಥಿಯೇಟ್ರಲ್ಲಿ ನೋಡ್ತಿರೋನ್ಗೆ ಎಲ್ಲನೂ ಆ ಪಂಚ್ಗಳು ಮಿಸ್ ಆಗಲ್ಲ. ಕಾಮಿಡಿ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆಮೇಲೆ ಎಲ್ಲ ಪಾತ್ರ ರವಿಶಂಕರ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ,
ವೀಣಾ ಸುಂದರ್ ವೈಫ್ ಕ್ಯಾರೆಕ್ಟರ್, ಇನ್ನು ಸಾಧು ಕೋಕಿಲ್ ಅವರು, ಆಮೇಲೆ ನಮ್ಮ ಶಿವರಾಜ್ ಕೇರ್ಪೇಟೆ ಮಾಡಿದ್ದಾರೆ. ಎಲ್ರೂ ಪಕ್ಕ ಟೈಮಿಂಗ್ ಇರೋರೇನೆ. ಅಷ್ಟು ದೊಡ್ಡ ವಿಲನ್ ಆದ್ರು ರವಿಶಂಕರ್ ಅವರು. ಕಾಮಿಡಿ ಸೆನ್ಸ್, ಅವ್ರ ಟೈಮಿಂಗು, ಆ ಸೆನ್ಸ್ ಆಫ್ ಹ್ಯೂಮರ್ ಬೇರೆ ಇದೆ ಅವ್ರದ್ದೊಂದು. ಸೊ ಅದೆಲ್ಲ ನಮಗೆ ಈ ಸಿನಿಮಾಗೆ ತುಂಬಾನೇ ಪ್ಲಸ್. ಅಂದ್ರೆ ಈ ಪಾತ್ರಗಳು ಕಲಾವಿದ್ರು ನನಗೆ ತುಂಬಾನೇ ಪ್ಲಸ್ ಆದ್ರು ಇವರೆಲ್ಲರೂ. ಅಂಡ್ ದರ್ಶಕರು ಶರಣ್ ಸರ್ ಕ್ಯಾಮಿಯೋ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಸಿನಿಮಾಗೆ? ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕಂದ್ರೆ ಜನ ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ ಎಲ್ಲೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎಲ್ಲೋದ್ರು ಅಧ್ಯಕ್ಷರು, ಅಧ್ಯಕ್ಷರು ಬರ್ಬೋದಾ ಅನ್ನೋದಿದೆ. ಆಲ್ರೆಡಿ ನಾವು ಟೀಸಲ್ಲಿ ತೋರಿಸಿರೋದ್ರಿಂದ ಈಗ ಆಲ್ರೆಡಿ ಅದು ಓಪನ್ ಬುಕ್, ಬಂದೇ ಬರ್ತಾರೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಸೊ ಎಲ್ಲಿ ಬರ್ತಾರೆ, ಯಾವ ಭಾಗದಲ್ಲಿ ಬರ್ತಾರೆ ಅನ್ನೋದು ಅಷ್ಟೇ ಕ್ವಶನ್ ಮಾರ್ಕ್ ಈಗ ಆಡಿಯನ್ಸ್ಗೆ, ಥಿಯೇಟ್ರಲ್ಲಿ ಕೂತಿರೋಂಗೆ. ಯಾವಾಗ ಬರ್ಬೋದು, ಎಂಥ ಸಿಚುವೇಶನಲ್ಲಿ ಬರ್ಬೋದು ಅಂತ. ಬಟ್ ಅಂತ ಒಳ್ಳೆ ಅಲ್ಟಿಮೇಟ್ ಸಿಚುವೇಶನಲ್ಲೇ ಬರ್ತಾರೆ. ಅಲ್ಟಿಮೇಟ್ ಸೀನ್ ಅದು ಕಂಪ್ಲೀಟ್. ಇಡೀ ಸಿನಿಮಾ ಅಂತ ಒಂದು ವಿಷನ್ನೇ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನೋಡ್ತಿರೋದು ಬೇರೆ ಆಗುತ್ತೆ, ಅಲ್ಲಿಂದನೇ ಬೇರೆ ಆಗುತ್ತೆ. ನಮ್ ಧರ್ಮಣ್ಣ ಅವರು ರಾಜಯೋಗದಲ್ಲಿ ಪೂರ್ತಿ ಅನಿಗಮನಗಳನ್ನ ಹೇಳ್ಕೊಂಡು ಪ್ರಬುದ್ಧವಾಗಿ ನಡೆಸಿದ್ರಿ. ಇಲ್ಲಿ ಸದಸ್ಯರಾಗಿ ಏನೇನ್ ಕ್ವಾಟ್ಲೆ ಮಾಡಿದ್ರ? ಸುಮಾರು ಕ್ವಾಟ್ಲೆ ಅಂತಂದ್ರೆ ಸದಸ್ಯನಾಗಿ ಏನೆಲ್ಲ ಮಾಡ್ಬೋದು ಎಲ್ಲ ಮಾಡಿದ್ದೀವಿ. ಅಂದರೆ ಒಂದು ಹಳ್ಳಿ ಹುಡುಗಾಗಿ, ನಾನು ಹಳ್ಳಿಯಿಂದನೇ ಬಂದಿರೋದ್ರಿಂದ ಅದು ತುಂಬ ಚೆನ್ನಾಗಿ ಕನೆಕ್ಟ್ ಆಯ್ತು ಆ ಕ್ಯಾರೆಕ್ಟ್ರು, ಆಯಿತಾ. ತುಂಬ ತಲೆರಟೆ ಮಾಡಿದ್ವಿ. ಆಮೇಲೆ ಚಿಕ್ಕಣ್ಣ ಸರ್ ಜೊತೆ ನಮ್ದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಸಖತ್ತಾಗಿ ವರ್ಕೌಟ್ ಆಗಿದೆ. ಸೇಮ್ ಅಧ್ಯಕ್ಷದಲ್ಲಿ ಹೆಂಗೆ ಶರಣ್ ಸರ್ದು ಮತ್ತೆ ಚಿಕ್ಕಣ್ಣ ಸರ್ದು ಆಯ್ತು ಅದೇ ತರ ಖಂಡಿತ ಒಳ್ಳೊಳ್ಳೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕೌಂಟ್ರೆ. ಅಂದರೆ ಫುಲ್ಲು ಫ್ರೆಂಡ್ಗಳು ಎಷ್ಟು ಹೆಂಗಿರ್ತಾರೆ ಅದನ್ನ ನೀವು ಗೆಸ್ಸೇ ಮಾಡೋಕ್ಕಾಗಲ್ಲ. ಇವು ಫ್ರೆಂಡಾ ಅಲ್ವಾ ಅಂತ ಯಾರು ಗೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಈ ಸಿನಿಮಾದ ಇನ್ನೊಂದು ಏನಂತಂದ್ರೆ ಚಿಕ್ಕಣ್ಣ ಸರ್ನ ಎಲ್ಲರೂ ಬರೀ ಕಾಮಿಡಿಯನ್ನು ಆ ಥರ ನೋಡಿದ್ದಾರೆ. ಇದರಲ್ಲಿ ಎಮೋಷ್ನಲಿ ನೋಡ್ಬೋದು. ಆಮೇಲೆ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಆಮೇಲೆ ಅವರಿಬ್ರು ಕಾಂಬಿನೇಷನ್ ಚೆನ್ನಾಗಿದೆ. ಆ್ಯಕ್ಚುಲಿ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಏನು ಕಾಂಬಿನೇಷನ್ ಇದೆ ಅದೇ ಇಡೀ ಪ್ರಪಂಚದಲ್ಲಿ ಒಳ್ಳೆ ಕಾಂಬಿನೇಷನ್, ಒಳ್ಳೆ ಗಂಡೆ ಹೆಂಡತಿ ಹತ್ರ. ಆ ಪೇರು ಅಷ್ಟು ಚೆನ್ನಾಗಿ ಕೊಟ್ಟಿದೆ. ಯಾವ್ದಾರು ಅಂದ್ಕೋಬೋದು. ಇಲ್ಲ 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 ಇಲ್ಲ, ಹೌದು ಹೌದು, ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಬಹಳ ಫ್ರೆಶ್ ಆಗಿ ಕಾಣಿಸ್ತಾರೆ. ಸ್ವಲ್ಪ ಲೀನ್ ಆಗಿ ಫುಲ್ ಫಿಟ್ ಲೀನ್ ಆಗಿ ಫಿಟ್ ಆಗಿ. ವರ್ಕ್ಶಾಪ್ ತುಂಬಾನೇ ನಡೆದಿದೆ. ಅಲ್ಲ ವರ್ಕ್ ಮಾಡಿ ಅಷ್ಟು ಇಷ್ಟಪಡ್ತಾರಲ್ವಾ, ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದಕ್ಕೆ ಎಷ್ಟು ವರ್ಕ್ಶಾಪ್, ತುಂಬಾ ಎಫರ್ಟ್ ಹಾಕಿದ್ದಾರೆ. ಕ್ರೆಡಿಟ್ ಗೋಸ್ಟ್ ತುಂಬಾ ಎಫರ್ಟ್. ದರ್ಶಿನಿ ಕೊರಿಯೋಗ್ರಾಫರ್. ಅದೇ ಹೇಳ್ತಿದ್ರು. ದರ್ಶಿನಿ ಅಂತೂ ತುಂಬಾನೇ ಸುಮಾರು ಸಲ ಹೇಳೋರೆ, ಯಾರೇ ಬೇಕಣ್ಣ ಹೀರೋ ಗೀರೋ ಎಲ್ಲ ಡ್ಯಾನ್ಸ್ ಯಾವ ಮಾಡ್ತಾರೆ ಈ ಥರ ಎಲ್ಲ ಹೇಳೋರು. ಆದರೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರು ಮಾತಾಡೋದು ಬೇರೆ, ಆದ್ರೆ ಅದು ಒಂದು ಪಾತ್ರಕ್ಕೆ ಅದು ರೆಡಿ ಆಗೋದಿದೆಯಲ್ಲ, ತಯಾರಿ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಸ್ಕ್ರೀನಲ್ಲಿ ಕಾಣುತ್ತೆ. ಆ ಡ್ಯಾನ್ಸ್ಗೆ ಎಸ್ಪೆಷಲಿ ದರ್ಶಿನಿನ ಬಿಟ್ಟಿಲ್ಲ. ಯಾಕಂದ್ರೆ ಫಸ್ಟ್ ಲಾಂಚ್ ಆಗ್ತಿರೋದು ಅವರು ಕೊರಿಯೋಗ್ರಾಫರ್ ಆಗಿ ನಮ್ಮ ಸಿನಿಮಾಯಿಂದ ಲಾಂಚ್ ಅವರು. ಸೊ ಅವ್ರಿಗೂ ಬೇಕಲ್ಲ, ಚಿಕ್ಕಣ್ಣ ಕೈಲಿ ನಾನು ಹಿಂಗ್ ಡ್ಯಾನ್ಸ್ ಮಾಡ್ತಿದ್ದೀನಿ, 4 ಜನ ನಮ್ಗೂ ಕೆಲಸ ಸಿಗುತ್ತೆ. ಅವ್ರಿಗೆ ಅಷ್ಟೇ, ಇಲ್ಲ ಚಿಕ್ಕಣ್ಣ ಪ್ಲೀಸ್ ನನ್ಗೆ ಇದು ಬೇಕು, ಮಾಡ್ಬೇಕು, ನೀವು ಮಾಡಿ 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 ಅಂತ. ಇವ್ರಿಗೂ ಇತ್ತು ಅರ್ಜು ಮಾಡ್ಲೇಬೇಕು ಅನ್ನೋದು, ಅವರು ಮಾಡಿಸ್ಕೊಂಡ್ರು. ಸೊ ಏನಂದ್ರೆ ಫೈನಲಿ ಒಳ್ಳೇದಕ್ಕೋಸ್ಕರ ಫೈಟ್ ಮಾಡ್ಬೇಕು ಅನ್ನೋದು ಇದೆಯಲ್ಲ, ಅದು ಎಲ್ಲರೂ ಫೈಟ್ ಮಾಡಿದಾರೆ ಈ ಸಿನಿಮಾದಲ್ಲಿ. ಬಟ್ ಸರ್ಪ್ರೈಸಿಂಗ್ ಥಿಂಗ್ ಅಂದ್ರೆ ಅಧ್ಯಕ್ಷಾದಿ ಶರಣ್ ಸರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಟ್ಟಿದ್ರು. ಇಲ್ಲಿ ಚಿಕ್ಕಣ್ಣ ಅವರು ಅದನ್ನ ಹಂಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡಿರೋದು ನಿಜವಾಗ್ಲೂ ಯಾರು ಗೆಸ್ ಮಾಡಿರಲಿಲ್ಲ. ಆ ಸಾಂಗ್ ಬಿಡೋ ತನಕ ಚಿಕ್ಕಣ್ಣ ಸರ್ ಡ್ಯಾನ್ಸ್ ಮಾಡ್ತಾರೆ ಅಂತ ಕೇಳಿದ್ರೆ ಏನೋ ಒಂದು ಮಾಮೂಲಿ ಹಳ್ಳಿ ಸ್ಟೆಪ್ಪಲ್ಲಿ ಒಂದು 4 ಮಾಡಿರ್ಬೋದು ಅಂದ್ಕೊಂಡಿದ್ರು. ಅದೊಂದು ಸಾಂಗ್ ಬಿಟ್ಟಾಗ ಎಲ್ಲರೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನನಗೆ ಹೇಳೋ ಗೊತ್ತು, ಇವನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಟ್ರು ಚಿಕ್ಕಣ್ಣವರು ಅಂತೇಳಿ ತುಂಬಾ ಅಂದ್ರೆ ತುಂಬಾ ಅಪ್ರಿಶಿಯೇಟ್. ಆಮೇಲೆ ಅಧ್ಯಕ್ಷರಲ್ಲಿ ಯಾವ ತರ ಆಗೋಯ್ತು, ಚಿಕ್ಕಣ್ಣ ಬಂದ್ರೆ ಅದು ಕಾಮಿಡಿ ತರ ಮಾಡ್ಬಿಟ್ಟಿರೋದು. ಏನಾದ್ರು ಸ್ಟೆಪ್ ಮಾಡಿಸೋದ್ರು ಯಾರೋ ಇಬ್ರು ಆ ಕಡೆ ಇಟ್ಕೊಂಡು ಕಾಮಿಡಿ ತರ ಮಾಡಿಸ್ಬಿಟ್ಟಿರು. ಇಲ್ಲಿ ಸೀರಿಯಸ್ ಆಗಿ ಒಬ್ಬ ಪ್ರೊಫೆಷನಲ್ ಡ್ಯಾನ್ಸರ್ ತರನೇ ಅಂದ್ರೆ ಫುಟ್ ವರ್ಕ್ ಮೂವ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ಅದಕ್ಕೆ ಅವ್ರ ಡೆಡಿಕೇಶನ್, ಆ ಹುಡುಗಿ ಹಾರ್ಡ್ ವರ್ಕ್, ಪ್ಲಾನಿಂಗ್. ಆಮೇಲೆ ನನಗೆ ನೀನು ಸಾಂಗು ನಾವು ರೀಲ್ಸ್ ಹಿಂಗ್ ಮುಟ್ಟಂಗಿಲ್ಲ ಸರ್, ಒಂದ್ 5 ರೀಲ್ಸ್ ಹಿಂಗ್ ಹೋಗಂಗಿಲ್ಲ, ಒಂದ್ ಬಂದೇ ಬರುತ್ತೆ. ಯಾರು ರೀಲ್ಸ್ ಮಾಡಿರ್ತಾರೆ ಪಾಪ, ಯಾರು ಏನ್ ಮಾಡಿರ್ತಾರೆ. ಅನ್ಕೊಂಡಿದ್ರ ಈ ಮಟ್ಟಿಗೆ ಈ ಸಾಂಗ್ ರೀಚ್ ಆಗುತ್ತೆ ಅಂತ? ಖಂಡಿತ ಅನ್ಕೊಂಡಿರ್ಲಿಲ್ಲ, ಇದನ್ನ ಮಾತ್ರ ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ನನಗೆ ಡ್ಯಾನ್ಸ್ ನಂಬರ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು. ಯಾಕಂದ್ರೆ ಚಿಕ್ಕಣ್ಣನ ಈ ತರ ಡ್ಯಾನ್ಸ್ ನೋಡೇ ಇಲ್ವಲ್ಲ, ಹಿಂಗ್ ಚಿಕ್ಕಣ್ಣ ಡ್ಯಾನ್ಸ್ ಹೆಂಗಿದೆ ನೋಡ್ದ ಹಿಂಗ್ ಹೋಗುತ್ತೆ ಅನ್ನೋದು ಒಂದಿತ್ತು. ಇನ್ನೊಂದು ಇಂಟ್ರೊಡಕ್ಷನ್ ಸಾಂಗ್. ಯೂಶಲಿ ಕಮರ್ಷಿಯಲ್ ಮೂವೀಸ್ ಅಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ತುಂಬಾ ಬೇಗ ರೀಚ್ ಆಗುತ್ತೆ. ಇದಿತ್ತು, ಇದು ನಾನು ಅನ್ಕೊಂಡಿರಲ್ಲ. ಯಾಕಂದ್ರೆ ಈಸ್ ನಾಟ್ ಎ ರೊಮ್ಯಾಂಟಿಕ್ ಹೀರೋ. ಚಿಕ್ಕಣ್ಣ ಈಗ ಆ ಜಾಗದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಇದ್ದಿದ್ರೆ ನನ್ಗೆ ಎಕ್ಸ್ಪೆಕ್ಟೇಷನ್ ಇರ್ತಿತ್ತು. ಇದು ಫುಲ್, ಯಾಕಂದ್ರೆ ಈಸ್ ಎ ರೊಮ್ಯಾಂಟಿಕ್ ಹೀರೋ. ಚಿಕ್ಕಣ್ಣವರು ಕಾಮಿಡಿಯನ್ನು. ಸೊ ಹಂಗಾಗಿ ಇದು ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಹೋಗಲ್ಲ ಅನ್ಕೊಂಡಿದ್ದು. ನೋಡಿದ್ರೆ ಅದು ಎರಡನ್ನೂ ಕ್ರಾಸ್ ಮಾಡ್ಕೊಂಡಿತ್ತು, ನೆಕ್ಸ್ಟ್ ಲೆವೆಲ್ ಹೊರಟೋಯ್ತು. 8 ಮಿಲಿಯನ್ ಹತ್ತತ್ರ ಅದು ಮಿಲಿಯನ್ ಆಯ್ತಲ್ಲ, 3.5 ಲಕ್ಷ ರೀಲ್ಸ್ ಮಾಡಿದ್ದಾರೆ. ಸಿಕ್ಕಾಬಿಟ್ಟು ರೀಸೆಂಟ್ ಡೇಸ್ ಅಲ್ಲಿ ಹೈಯೆಸ್ಟ್ ರೀಲ್ಸ್ ಆಗಿರೋ ಸಾಂಗ್ ಅದು. 3.5 ಲಕ್ಷ ಲಾಸ್ಟ್ 2-3 ಮಂತ್ಸ್ ಅಲ್ಲಿ. ಪ್ರಾಬ್ಲಿ ಇತ್ತೀಚೆಗೆ ರೀಸೆಂಟ್ ಆಗಿ ಆ ಮೆಲೋಡಿ ಚಾಟ್ ಬಸ್ಟರ್ ಸಿಕ್ಕಿರ್ಲಿಲ್ಲ ಆಡಿಯನ್ಸ್ ಆಗಿ. ಇದು
ಮ್ಯಾಕ್ಸಿಮಮ್ ರೀಲ್ಸ್ ರೀಸೆಂಟ್ ಮೂವೀಸಲ್ಲಿ ನಮ್ಮದೇ ಉಪಾಧ್ಯಕ್ಷನೇ ಇದು ಎಸ್ಪೆಷಲ್ ಮೆಲೋಡಿ ಸಾಂಗು ತುಂಬಾ ಹೈಯೆಸ್ಟ್ ರೀಲ್ಸ್ ಮಾಡಿದ್ದಾರೆ. ನನಗೆ ಅನ್ಸಿದ್ದು ಒಂದೇ, ಕೆಲವು ಸಲ ನಾವು ಪ್ರಿಡಿಕ್ಟ್ ಮಾಡಬಾರ್ದು ಅಂತ, ಯಾಕಂದ್ರೆ ನಾವು ಪ್ರಿಡಿಕ್ಟ್ ಮಾಡಿದ್ದು ಅದು ದೊಡ್ಡ ಇದಕ್ಕಿಂತ ಜಾಸ್ತಿ ಹೋಗುತ್ತೆ ಅಂತ. ಇದು ನನಗೆ ಕಲಿಸಿದ್ದೇನು ಅಂದರೆ, ಒಳ್ಳೆ ಸಾಂಗ್ ಮಾಡಬೇಕು, ಒಳ್ಳೆ ಕೆಲಸ ಮಾಡ್ಬೇಕಷ್ಟೆ ಫೈನಲಿ ನನಗನ್ಸಿದ್ದು. ಸೊ ನಾನು ಈ ಸಾಂಗ್ ಹಿಂಗಾಗ್ಬಿಡ್ತೆ, ಈ ಸಿನಿಮಾ ಹಂಗಾಗ್ಬಿಡುತ್ತೆ, ಈ ಸೀನ್ ಇಷ್ಟಪಟ್ಬಿಡ್ತಾರಲ್ಲ, ಪ್ರತಿ ಸೀನೂ ನಾನು ಚೆನ್ನಾಗಿ ಬರಿಬೇಕು, ಚೆನ್ನಾಗಿ ಡೈರೆಕ್ಷನ್ ಮಾಡ್ಬೇಕು, ಅವ್ರು ಚೆನ್ನಾಗಿರೋ ಪಾತ್ರಗಳು ಅವ್ರು ಆ್ಯಕ್ಟ್ ಮಾಡ್ಬೇಕು, ಸಾಂಗ್ ಆಗಿರಲಿ ಎಲ್ಲರೂ ಕೆಲಸ ಮಾಡಬೇಕು ಅಂತ ಗೊತ್ತಾಯ್ತು ಅಷ್ಟೇ. ನಾವೇನು ಪ್ರಿಡಿಕ್ಟ್ ಮಾಡಬಾರ್ದು, ಅವ್ರು ಆಡಿಯನ್ಸ್ ಯಾವ್ದು ಬೇಕಾದ್ರೂ ರೀಲ್ಸ್ ಮಾಡ್ತಾರೆ, ಯಾವ್ದು ಬೇಕಾದ್ರೂ ಇಷ್ಟ ಆಗ್ಬೋದು ಅವ್ರಿಗೆ. ಅಂಡ್ ಟೆಕ್ನಿಕಲಿ ಟೀಮ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಅರ್ಜುನ್ ಜನ್ಯ ಅವರಿದ್ದಾರೆ, ಶೇಖರ್ ಚಂದ್ರ ಅವರಿದ್ದಾರೆ, ಆಲ್ಮೋಸ್ಟ್ ರ್ಯಾಂಬೋ ಅಲ್ಲಿಂದ ಸೇಮ್ ಟೀಮ್. ಪ್ರಾಬಬ್ಲಿ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಅಂದ್ರೆ ಟೀಸರ್ ಕೂಡ ರಿಚ್ ಆಗಿ ಕಾಣಿಸ್ತದೆ ಎಲ್ಲ ಕಡೆನೂ. ಕಲಾವಿದರು ಇಷ್ಟು ದೊಡ್ಡ ದಂಡ ಇದೆ ಈ ಪಾತ್ರವರ್ಗ. ಅರ್ಜುನ್ ಜನ್ಯ ಅಂದ್ರೆ ನನಗೆ ಮೂಲತಃ ಮೊದಲಿಂದ ನಂದು ಎಲ್ಲ ಸಿನಿಮಾನು ಅರ್ಜುನ್ ಜನ್ಯನೇ ಅವರೇ ಮಾಡಿರೋದು ಮೊದಲಿಂದನು. ಈವನ್ ಇವ್ರ ಟೀಮಲ್ಲೂ ಅರ್ಜುನ್ ಜನ್ಯ, ಈ ಅಧ್ಯಕ್ಷ ರ್ಯಾಂಬೋ ಇವೆಲ್ಲ ಸಿಕ್ವೆಲ್ಲ ಅರ್ಜುನ್ ಜನ್ಯ. ನಂದು ರ್ಯಾಂಬೋಟು ನಾನು ಡೈರೆಕ್ಷನ್ ಮಾಡಿದಾಗ ಅದಕ್ಕೂ ಅರ್ಜುನ್ ಜನ್ಯ ಅವರಿದ್ದು. ಅವಾಗಲೂ ಚುಟ್ಟು ಚುಟ್ಟು ಸಾಂಗ್ ಫಸ್ಟ್ ಕನ್ನಡದ 100 ಮಿಲಿಯನ್ ಈ ಸಾಂಗ್ ಕೊಟ್ಟಿದ್ರು ಅವ್ರು. ನಮ್ದು ಅವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು ಮೊದಲಿಂದನು. ಸೊ ಇದಕ್ಕೂ ಅಷ್ಟೇ ಚೆನ್ನಾಗಿ ಕೊಟ್ರು. ಆಮೇಲೆ ಅವ್ರಿಗೆ ಇತ್ತು ಚಾಲೆಂಜ್, ಯಾಕಂದ್ರೆ ಅಧ್ಯಕ್ಷ ಆಲ್ರೆಡಿ ದೊಡ್ಡ ಆಲ್ಬಮ್ ತುಂಬ ಇತ್ತು. ನಮ್ಗೆ ಏನಂದ್ರೆ ಅಧ್ಯಕ್ಷದಲ್ಲಿ 5 ಸಾಂಗ್ ಇತ್ತು, ನಮ್ದ್ರಲ್ಲಿ 3 ಸಾಂಗ್ ಇರೋದು. ಇನ್ನೂ 2 ಸಾಂಗ್ ಮಾಡಿರೋ ಬಹುಶಃ ಅವ್ರು ಇನ್ನೂ 2 ಸಾಂಗ್ನೂ ದೊಡ್ಡ ಹಿಟ್ ಕೊಟ್ಟಿರ್ತಿದ್ರು. ಅಂದರೆ ಹೆಂಗೊಂದು ಆಲ್ಬಮ್ ಹಿಟ್ ಆಗ್ತಿತ್ತು ಆ ಥರ ನಮ್ದು ಆಗ್ತಿತ್ತು ಅಂತ ನನಗನ್ಸುತ್ತೆ. ಯಾಕಂದ್ರೆ ಅಧ್ಯಕ್ಷದಲ್ಲಿ ಅಷ್ಟೊಂದು ನಂಬರ್ ಆಫ್ ಸಾಂಗ್ಸ್ ಇತ್ತು, ಇದರಲ್ಲಿ ಕಡಿಮೆ ಸಾಂಗ್ಸ್ ಇರೋದು. ಆದರೆ ಅಷ್ಟು ಸಾಂಗ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ. ಬೇರೆ ಥರದ್ದು 3 ಬೇರೆ ಬೇರೆ ಜಾನರಲ್ಲೇ ವರ್ಕ್ ಮಾಡಿದ್ದಾರೆ ಅರ್ಜುನ್ ಜನ್ಯ. ಆಮೇಲೆ ರೀ ರೆಕಾರ್ಡಿಂಗ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಕೆಲವು ಲವ್ ಥೀಮ್ ಅಂತೂ ಅಲ್ಟಿಮೇಟ್ ಮಾಡಿದ್ದಾರೆ, ತುಂಬಾ ಇಷ್ಟ ಆಗುತ್ತೆ. ಇನ್ನು ಅವ್ರದ್ದು ನಮ್ದು ರಿಲೇಷನ್ಶಿಪ್ಪೇ ಚೆನ್ನಾಗಿದೆ ಮೊದಲಿಂದನು. ಎಲ್ಲ ಸಿನಿಮಾನು ವರ್ಕ್ ಮಾಡ್ತಿರೋದ್ರಿಂದ ಒಂಥರ ಆಸ್ಥಾನ ಕವಿ ಇದ್ದಂಗೆ ನಮ್ಗೆ ಅವರು. ಆಮೇಲೆ ಸಾಂಗ್ ಬರೀಬೇಕಷ್ಟೇ. AP ಅರ್ಜುನ್ ನಾವೆಲ್ಲ ಹಿಂಗೆ ಫ್ರೆಂಡ್ಸ್ ಎಲ್ಲ ಹಿಂಗೆ ಟೇಬಲಲ್ಲಿ ಕೂತಿದ್ದಾಗ ಬಂದಿದ್ದು. ಇದೇ ಟೇಬಲ್, ಟೈಮಿಂಗ್ಸ್ ಚೇಂಜ್ ಅಷ್ಟೇ. ಟೈಮಿಂಗ್ಸ್ ಚೇಂಜ್ ಅಷ್ಟೇ. ಟೇಬಲ್ ಕೂತಾಗ ಸರಿ ಮಗ ನೀನೇ ಬರೀ ಚೆನ್ನಾಗಿದೆ ಬರೀತೀನಿ, ಇದು 100% ಇದು AP ಅರ್ಜುನ್ ಬರ್ದಿದ್ದು. ಯಾಕಂದ್ರೆ AP ಬರೀತಿದ್ದಾಗ ನಾನು ಈ ಸೆಕೆಂಡ್ ಥಾಟೇ ಬರಲಿಲ್ಲ. ಯಾಕೆಂದ್ರೆ ಅವ್ನು ಮೊದಲಿಂದನೂ ಮೆಲೋಡಿಲಿ ಸಾಂಗ್ಗಳು ಚೆನ್ನಾಗಿ ಬರ್ದು ಹಿಟ್ ಮಾಡಿರೋ ಡೈರೆಕ್ಟರ್. ಆಮೇಲೆ ಮೆಲೋಡಿ ಸಾಂಗ್ ಮ್ಯೂಸಿಕಲ್ಲಿ ಅವ್ನಿಗೆ ಸಗಂದು ನಾಲೆಡ್ಜ್ ಇದೆ. ಸೊ ನಾನು ಅವನು ಹೋಗೋ ಬರೋ ಫ್ರೆಂಡ್ಸು. ಸೊ ಹಾಗಾಗಿ ಇಷ್ಟು ಸಲಿಗೆಯಿಂದ ಮಾತಾಡ್ತಿದ್ದೀನಿ ಅಷ್ಟೇ. ಅವಾಗ ಮಗ ನಾನು ಬರೀತೀನಿ, ಸರಿ ಮಗ ಬರೀತೀನಿ. ಅದು ಎಷ್ಟೋ ಲಿರಿಕ್ಸ್ ಇವತ್ತು ನನಗೆ ನೀನು ಬರೀ ಆ ಬುಕ್ಲೈನೇ ಪಲ್ಲವಿನೇ ಎಲ್ಲರ ಬಾಯಲ್ಲೂ ಕೂತಿದೆ, ಎಲ್ಲ ಕಡೆ ಯೂಸ್ ಮಾಡ್ತಿದ್ದಾರೆ. ಅದು AP ಅರ್ಜುನ್ ಅವ್ರಿಗೆ ಹೋಗ್ಬೇಕು ಆ ಕ್ರೆಡಿಟ್. ಪ್ರತಿಯೊಂದು ಚೇತು ಆಗಲಿ ಎಲ್ಲರೂ ಎಲ್ಲ ಸ್ನೇಹಿತರ ಬಳಗನೆ. ಸೊ ಅದು ಒಂದು ತುಂಬ ಮುಖ್ಯ ಆಗುತ್ತೆ. ಯಾರೋ ಗೊತ್ತಿಲ್ಲದಿರೋ ಟೆಕ್ನಿಷಿಯನ್ ವರ್ಕ್ ಮಾಡೋದಕ್ಕೂ ನಮ್ಮವರು ನನ್ನ ಸ್ನೇಹಿತಂಗೆ ಒಳ್ಳೇದಾಗಬೇಕು. ಇದು ಪ್ರತಿಯೊಂದು ಚಿಕ್ಕಣ್ಣಂದು ಅದೊಂದು ಪ್ಲಸ್ ಆಗಿರೋದು. ಚಿಕ್ಕಣ್ಣಗೋಸ್ಕರ ಕೆಲಸ ಮಾಡಿರೋರು, ನನಗೋಸ್ಕರ ಕೆಲಸ ಮಾಡಿರೋರು, ಉಮಾಪತಿ ಅವ್ರಿಗೋಸ್ಕರ ಕೆಲಸ ಮಾಡಿರೋದು, ಎಲ್ಲರೂ ಈ ಥರ ಕೆಲಸ ಮಾಡಿರೋದೇ ಜಾಸ್ತಿ ಇಲ್ಲಿ. ಎಲ್ಲ ಸ್ನೇಹಿತರೆ. ಸರ್ ಈ ಹಿಂದೆ ಕೂಡ ನೋಡಿದೀವಿ ನಿಮ್ಮವರ ಮತ್ತೆ ಯಶೋರ ಅವಿನಾಭಾವ ಸಂಬಂಧ. ಉಪಾಧ್ಯಕ್ಷ ಮಾಡ್ತಿದ್ದೀರಿ ಅಂದಾಗ ಅವ್ರು ಏನಾದ್ರು ಹೇಳಿದುಂಟಾ? ಇಲ್ಲ, ಅವರು ನಾಟ್ ಓನ್ಲಿ ಉಪಾಧ್ಯಕ್ಷ, ಯಾವ ಸಿನಿಮಾ ಬಂದ್ರು ನಮ್ಮನ್ನ ಅವ್ರು ಏನೇನು ನಡೀತಿದ್ರು ಅವ್ರು ಕೇಳ್ಕೊತಾರೆ, ವಿಚಾರಿಸ್ತಾರೆ. ಅದಕ್ಕೊಂದಷ್ಟು ವಿಷಸ್ಸು ಇರುತ್ತೆ. ಆಮೇಲೆ ಎಲ್ಲೋ ಎಡಬಾರ್ದಂತ ಅವ್ರು ಕಥೆನೂ ಕೇಳಿದ್ದಾರೆ, ಕಥೆನೂ ಕೇಳಿ ಇಲ್ಲಿ ಚೇಂಜಸ್ ಮಾಡಿದ್ರೆ ಹಿಂಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಯಾಕೆ ನಾವು ಕಿರಾತಕ ಮಾಡ್ಬೇಕಾದ್ರೂ ಅದು ಅವರಿಗೆ ತುಂಬ ಸ್ಕ್ರೀನ್ ಪ್ಲೇಲಿ ನಾಲೆಡ್ಜ್ ಇರೋಂಥ ವ್ಯಕ್ತಿ ಯಶ್ ಅವರು. ಹಾಗಾಗಿ ಅವರು ನೀಟಾಗಿ ಹಿಡಿತಾರೆ ಎಲ್ಲಿ ಏನು ಬೇಕು ಏನು ಬೇಡ ಅಂತ. ಅದು ಹಾಗಾಗಿ ಅವ್ರ ಹತ್ರ ನಾವು ಕತೆ ಹೇಳಿದ್ವಿ. ಪ್ರತಿ ಕತೆ ಅವ್ರ ಕತೆ ಆಗಿರ್ಬೋದು, ನಮ್ಮ ಕತೆ ಆಗಿರ್ಬೋದು, ಎಲ್ಲರೂ ಡಿಸ್ಕಷನ್ ಮಾಡ್ತೀವಿ ನಾವೆಲ್ಲ. ಆಲ್ ಫ್ರೆಂಡ್ಸ್. ಸೊ ಅವಾಗ್ಲೂ ಕೇಳಿದ್ರು. ಚಿಕ್ಕಣ್ಣಂಗಂತೂ ತುಂಬಾ ತಮ್ಮನ ಥರ ನೋಡೋದವರು, ಅಣ್ಣ ತಮ್ಮ ನನ್ನ ತಮ್ಮ ಇದ್ದಂಗೆ ಅಂತ. ಸೊ ನಿನ್ನ ಮೊದಲನೇ ಹೆಜ್ಜೆ ಎಡಬಾರ್ದು, ನಿನ್ನ ಬೆಳಿಬೇಕು, ನೆಕ್ಸ್ಟ್ ಲೆವೆಲ್ಗೆ ಚೆನ್ನಾಗಾಗಬೇಕು ನಿನಗೆ ಅಂತ ಪಾಪ ಅವ್ರ ಕತೆಲೆಲ್ಲ ಒಂದಷ್ಟು ಬದಲಾವಣೆಗಳೆಲ್ಲ ಹೇಳಿ ಅದನ್ನು ಒಂದಷ್ಟು ಚೇಂಜಸ್ ನಾವು ಮಾಡಿ. ಸೊ ಅಂದರೆ ಅವ್ರು ಹೇಳಿದ್ರು ಅಂತ ಮಾಡಿದಲ್ಲ, ಅವ್ರು ಹೇಳಿದ್ದು ಅಷ್ಟು ತೂಕವಾಗಿತ್ತು, ಅಷ್ಟು ವ್ಯಾಲ್ಯೂಬಲ್ ಆಗಿತ್ತು. ಅದು ಎಷ್ಟಿರೋ ನಾಲೆಡ್ಜು, ಎಷ್ಟಿರೋ ಕೆಪಾಸಿಟಿ, ಅವ್ರ ಕ್ಯಾಲಿಬರೇ ಬೇರೆ ಬಿಡಿ. ಫೈನಲಿ ಜನವರಿ 26ನೇ ತಾರೀಕು ಸಿನಿಮಾ ದೊಡ್ಡದಾಗಿ ತೆರೆಗೆ ಬರ್ತಾ ಇದೆ. ಈ ಹಿಂದೆ ರಾಬರ್ಟ್ ಮತ್ತೆ ಹೆಬ್ಬುಲಿ ನಿರ್ಮಾಣ ಮಾಡಿರುವಂತಹ ಪ್ರೊಡ್ಯೂಸರ್ ತುಂಬಾ ದೊಡ್ಡ ಮಟ್ಟದ ಒಂದಲ್ಲ ಎರಡಲ್ಲ ಮೂರಲ್ಲ ಇದು 4ನೇ ಪ್ರೊಡಕ್ಷನ್, ಒಂದಲ್ಲ ಎರಡಲ್ಲ ಸಿನಿಮಾ ಕೂಡ ಮಾಡಿದ್ರು. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಅಂದ್ರೆ ಏನ್ ಹೇಳಕೊಟ್ಟಿದ್ದೆ ಅಂದ್ರೆ ಮಾರ್ಕೆಟಿಂಗ್ ವೈಸ್ ಆಗ್ಲಿ ತುಂಬಾ ದೊಡ್ಡದಾಗೇನೆ ಎಲ್ಲವನ್ನು ರಿಲೀಸ್ ಮಾಡಿದಂತಹ ನಿರ್ಮಾಪಕರು. ಸೊ ಆದರದೊಂದು ನಿರ್ಮಾಪಕರು ಉಪಾಧ್ಯಕ್ಷ ಮೂಲಕ ಮತ್ತೆ ಈಗ ರಿಲೀಸ್ 26ನೇ ತಾರೀಕು ಆಗ್ತದೆ. ಹೇಗೆ ರಿಲೀಸ್ ಪ್ಲಾನ್ಸ್ ಎಲ್ಲ? ಇಲ್ಲ, ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಅಷ್ಟೇ, ಚಿಕ್ಕಣ್ಣ ರಾಬರ್ಟ್ ಈ ಥರದ ಟೈಮಿಂದ ಅವ್ರಿಗೆ ಸ್ನೇಹ ಬೆಳೆದು ಎಲ್ಲ ಟ್ರಿಪ್ಪು ಅದು ಇದು ಎಲ್ಲ ಓಡಾಡ್ತಿದ್ರಲ್ಲ, ಎಲ್ಲ ಟ್ರಿಪ್ ಮಾಡೋರು, ಜೊತೆಲಿ ಇರ್ತಿದ್ರು, ದರ್ಶನ್ ಸರ್ ಜೊತೆ ಇರ್ತಿದ್ರು. ಸೊ ಅಲ್ಲಿಂದನೇ ಒಂದು ಸ್ನೇಹ ಬೆಳೆದು
ಅಪ್ಪಾಜಿ ಅಪ್ಪಾಜಿ ಅಂತ ಕರೆಯೋದು ಪ್ರೊಡ್ಯೂಸರ್ನು ನಮ್ಮ ಚಿಕ್ಕಣ್ಣನು, ಏನಪ್ಪಾಜಿ ಚೆನ್ನಾಗಿರೋ ಆ ಒಂದು ರಿಲೇಷನ್ಶಿಪ್ಪಲ್ಲೇ ಅವ್ರ ಒಂದು ದುಡ್ಡು ಬಿಸ್ನೆಸ್ಸು ಈ ಹೀರೋಗೆ ದುಡ್ಡು ಹಾಕಿದ್ರೆ ರಿಟರ್ನ್ ಬರುತ್ತೋ ಇಲ್ವೋ ಅದ್ಯಾವುದು ಯೋಚನೆ ಮಾಡಲಿಲ್ಲ. ನಮ್ಮ ಅಪ್ಪಾಜಿಗೆ ಒಂದು ಸಿನಿಮಾ ಮಾಡಬೇಕು, ಹೀರೋಗೆ ನಿಂತ್ಕೊಬೇಕು, ಆಸೆ ಇದೆ ಒಂದು ಹೀರೋ ಮಾಡಲಿ ಅಂತ. ಆಸೆ ಅನ್ನೋದಕ್ಕಿಂತ ಪೊಟೆನ್ಷಿಯಲ್ ಇತ್ತು ಬಿಡಿ. ಸೊ ಹಂಗಾಗಿ ಅವ್ರು ಬಂದು ನಿಂತಿದ್ದು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್. ಆಮೇಲೆ ಇಳಿದ ಮೇಲೆ ಅಂದ್ಕೊಂಡಿದ್ದು ಬಜೆಟೇ ಒಂದು, ಸಿನಿಮಾ ಎಳ್ಕೊಂಡೋಗಿದ್ದು ಬಜೆಟೇ ಬೇರೆ. ಸೊ ಅದು ಯಾವತ್ತೂ ಅವ್ರು ತಲೆನೂ ಕೆಡ್ಸ್ಕೊಂಡಿಲ್ಲ. ಅವತ್ತು ಹೇಳ್ತಿದ್ದು ಡೈರೆಕ್ಟ್ರ್ ಏನು ತೊಂದರೆ ಇಲ್ಲ, ನಮ್ಮ ಅಪ್ಪಾಜಿ ಗೆಲ್ಲಬೇಕು ಅಂದರೆ ಚಿಕ್ಕಣ್ಣ ಗೆಲ್ಲಬೇಕು, ನಿಲ್ಲಬೇಕು, ಚೆನ್ನಾಗಿ ಮಾಡಿ ಅಂತ. ಸೊ ಆ ಥರ ಸಿಗೋದು ತುಂಬ ಕಷ್ಟ. ನಿರ್ಮಾಪಕರುಗಳು ಒಂದು ರಿಲೇಷನ್ಶಿಪ್ಗೋಸ್ಕರ ಸಿನಿಮಾ ಮಾಡೋದಿದ್ದಿಲ್ಲ. ಇವತ್ತು ಸಿನಿಮಾ ಅನ್ನೋದು ವ್ಯವಹಾರ, ಆ ವ್ಯವಹಾರನ ದಾಟಿ ನಿಲ್ಲ ಅಂಥದ್ದು ಇದೆಲ್ಲ ಯಾರೇ ಆಗಿರಲಿ. ಅವು ಕಲಾವಿದರುಗಳು, ಯಾಕಂದರೆ ಅದು ಎಲ್ಲ ಇವತ್ತಿಗೂ ಇದೆ. ದುಡ್ಡೇ ಇಲ್ಲದೆ ಬಂದು ಆ್ಯಕ್ಟ್ ಮಾಡೋ ಅಂಥ ಕಲಾವಿದರಿದ್ದಾರೆ, ದುಡ್ಡೇ ಬೇಡ ಅಂತ ಡೈರೆಕ್ಷನ್ ಮಾಡೋರು ಇದ್ದಾರೆ, ದುಡ್ಡು ಕೊಟ್ಟನೇ ಮಾಡ್ತೀವಿ ಅನ್ನೋರು ಇದ್ದಾರೆ. ಎಲ್ಲದೂ ಇದೆ ಇಲ್ಲಿ. ಯಾರು ಸರಿ ಯಾರು ತಪ್ಪು ಅಂತ ಏನಿಲ್ಲ. ಒಳ್ಳೆ ಸಿನಿಮಾ, ಒಳ್ಳೆ ಕತೆ, ಒಳ್ಳೆ ಅಪ್ರೋಚ್ ಇದ್ರೆ ಯಾರು ಯಾವ ಲೆವೆಲ್ಗೆ ಬೇಕಾದ್ರೂ ನಿಂತ್ಕೋತಾರೆ. ದಟ್ ಈಸ್ ಉಪಾಧ್ಯಕ್ಷ. ಸಿನಿಮಾ ಇದೆ 26ನೇ ತಾರೀಕು ರಿಲೀಸ್ ಆಗ್ತದೆ, ಏನು ಆಫರ್ ಮಾಡುತ್ತೆ ಅಂತ ನೀವೇ ನಮ್ಮ audience ಗೆ ಹೇಳ್ಬೋದು. ಅದೇ ಇನ್ನೇನು ಗಣರಾಜ್ಯೋತ್ಸವದ ದಿನ ನಮ್ಮ ಉಪಾಧ್ಯಕ್ಷರು ಎಂಟ್ರಿ ಕೊಡ್ತಾರೆ ಚಿಕ್ಕಣ್ಣ ಸರ್ ಹೀರೋ ಆಗಿ. ನೀವೇನು ಅನ್ಕೊಂಬರ್ತೀರಾ ಅದಕ್ಕಿಂತ ಜಾಸ್ತಿನೇ ಕೊಡ್ತೀವಿ ಸಿನಿಮಾದಲ್ಲಿ. ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಮೋಷ್ನಲ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎಲ್ಲ ಕಲಾವಿದ್ರೂ ಅಷ್ಟೇ ಚೆನ್ನಾಗಿ ದುಡಿಸ್ಕೊಂಡು ಒಂದು ಒಳ್ಳೆ ಸಿನಿಮಾನ ಅನಿಲ್ ಸರು ಮತ್ತು ಉಮಾಪತಿ ಸರು ಸೇರಿ ಮಾಡಿದ್ದಾರೆ. ಅವ್ರ ಪ್ರೊಡಕ್ಷನಲ್ಲಿ ಒಂಥರ ಆಸ್ಥಾನ ಕಲಾವಿದರು ಇರ್ತಾರೆ, ಎಲ್ಲ ಅವರು ಇದರಲ್ಲೂ ನಾವು ಇದ್ದೇ ಇರ್ತೀವಿ. ಹಾಗಾಗಿ ದಯವಿಟ್ಟು ಬನ್ನಿ, ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ನಾನು ಹೇಳ್ತೀನಲ್ಲ, ರಾಜಾರೋಷವಾಗಿ ಹೇಳ್ತೀನಿ, ನೀವೇನು ಎಂಟರ್ಟೈನ್ಮೆಂಟ್ ಅಂದ್ಕೊಂಡು ಬರ್ತೀರಾ ಅದಲ್ಲದೆ ಬೇರೆ ಇದೆ. ಚಿಕ್ಕಣ್ಣ ಸರ್ ಮೊದಲನೇ ಹೀರೋ ಆಗಿ ಬರ್ತಿರೋದು, ಸುಮ್ಮನೆ ಅವರು ಈ ಕತೆ ಆಯ್ಕೆ ಮಾಡ್ಕೊಂಡಿಲ್ಲ. ಅದಕ್ಕೊಂದು ಅರ್ಥ ಇದೆ. ಆ ಅರ್ಥ ಏನೋ ಒಂದು ಗೊತ್ತಾಗಬೇಕಂದ್ರೆ ಗಣರಾಜ್ಯೋತ್ಸವ 26ನೇ ತಾರೀಕು ಮರಿಬೇಡಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಉಪಾಧ್ಯಕ್ಷ, ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ಕೇಳ್ಕೊತೀವಿ. ಅದೇ ನಾವು ಇನ್ನೊಂದು ಏನಂದ್ರೆ ಧರ್ಮಣ್ಣನೆಲ್ಲ ಕೇಳಿದ್ರು, ಅದ್ರ ಜೊತೆ ಇನ್ನೊಂದು ಕೇಳೋದಂದ್ರೆ ಹೆಂಗೆ ಅಧ್ಯಕ್ಷ ಇಂತ ಉಪಾಧ್ಯಕ್ಷ ಬಂದು ಉಪಾಧ್ಯಕ್ಷನ ನೆಕ್ಸ್ಟ್ ಸದಸ್ಯ ಬರಬೇಕು, ಆ ಲೆವೆಲ್ಗೆ ಇಟ್ಟು ಮಾಡಬೇಕು, ಆ ಲೆವೆಲ್ಗೆ ಜನ ಕಂಡು ಮಾಡಿ. ನಾನೇ 100% ನಮ್ಮ ಧರ್ಮಣ್ಣಗೆ ಸದಸ್ಯ ಸಿನಿಮಾ ನಾನೇ ಡೈರೆಕ್ಷನ್ ಮಾಡ್ತೀನಿ. ನಾವು ಡೇಟ್ ಕೊಟ್ರೆ ತುಂಬಾ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸದಸ್ಯ ಕೂಡ ಆಗ್ಲಿ, ಇನ್ನಷ್ಟು ದೊಡ್ಡ ಸಿನಿಮಾಗಳಾಗ್ಲಿ, KFI ಗೆ ಇದೇ ತರ ನಿಮ್ಮ ಕಾಂಟ್ರಿಬ್ಯೂಷನ್ ಹೆಚ್ಚೆಚ್ಚು ಬರ್ತೀರಿ, ನಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ. ಥ್ಯಾಂಕ್ ಯು.